ಎಸ್, ಎಲ್ಲರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್. ಸೊ ಎರಡನೇ ಸೆಷನ್, ಈ ಬ್ಯಾಚ್ ಎರಡನೇ ಸೆಷನ್ಗೆ ಎಲ್ಲರಿಗೂ ಓಕೆ ಸ್ವಾಗತ ಅಂತ ಹೇಳ್ಬೋದು. ಹೋಪ್ ಸೊ ಲಾಸ್ಟ್ ಸೆಷನ್ ಯಾರಾದ್ರೂ ಮಿಸ್ ಮಾಡಿದ್ರೆ ರೆಕಾರ್ಡಿಂಗು ನಾನು ಕಳಿಸಿದ್ದೀನಿ, ಚೆಕ್ ಮಾಡಿ. ಒಂದು 5 ನಿಮಿಷದಲ್ಲಿ ರೀಕ್ಯಾಪ್ ಮಾಡಿಬಿಟ್ಟು ಐ ವಿಲ್ ಕಂಟಿನ್ಯೂ. ಓಕೆ, ನಿನ್ನೆ ಏನ್ ಹೇಳಿದ್ದೇನೋ ಒಂದು 5 ನಿಮಿಷದಲ್ಲಿ ರೀಕ್ಯಾಪ್ ಮಾಡಿ ವಿ ವಿಲ್ ಕಂಟಿನ್ಯೂ ಬ್ಯಾಕ್. ಪ್ಲೀಸ್ ರಿಪ್ಲೈ. ವೈಟ್ ಬೋರ್ಡ್ ವಿಸಿಬಲ್ ಇದೆನಾ ಎಲ್ಲರಿಗೆ? ವೈಟ್ ಬೋರ್ಡ್ ಈಸ್ ವಿಸಿಬಲ್? ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಹಾಗಾದ್ರೆ ಲಾಸ್ಟ್ ಸೆಷನ್ ದಲ್ಲಿ ಸ್ನೇಹಿತರೆ, ಲಾಸ್ಟ್ ಸೆಷನ್ ದಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ we have discussed about National Stock Exchange and Bombay Stock Exchange ಅಂತ. ಓಕೆ, ಒಂದು NSE, ಇನ್ನೊಂದು BSE ಅಂತ. ನೆನಪಿದ್ರೆ ಹೇಳಿ ನೋಡೋಣ. NSE ಅಂದ್ರೆ ಎಷ್ಟು ಶೇರ್ಸ್ ಒಂದು ಸಮೂಹ, ಅದು NSE ಯಲ್ಲಿ ಎಷ್ಟು ಶೇರ್ಸ್ ಇರುತ್ತೆ ಅಂತ ಹೇಳಿದ್ದೆ. ಕ್ವಿಕ್ಲಿ ರಿಪ್ಲೈ. ಎಸ್, ಇದು ಒಂದು ನಿಮಗೆ ರಿವಿಷನ್ ಅಷ್ಟೇ. ಎಸ್, ವೆರಿ ಗುಡ್. NSE ಕನ್ಸಿಸ್ಟ್ 50 ಶೇರ್ಸ್. ಸೊ ಹೀಗಾಗಿ ವಿ ಕಾಲ್ ಇಟ್ ಆಸ್ ನಿಫ್ಟಿ 50. ಸಿಂಪಲ್ ಆಗಿನೇ. BSE ಕನ್ಸಿಸ್ಟ್ 30 shares. ನೆನಪಿದೆ ಎಲ್ಲರಿಗೆ? ಸೊ ವಿ ಕಾಲ್ ಇಟ್ ಆಸ್ ಸೆನ್ಸೆಕ್ಸ್ ಅಂತ ಕರೀತಾರೆ. ಓಕೆ, ಇಷ್ಟೆಲ್ಲರಿಗೂ ಗೊತ್ತಿದೆ ಅಂತ ನಾನು ತಿಳ್ಕೊಂಡು ಮುಂದುವರಿತಾ ಇದ್ದೇನೆ. ಓಕೆ, ಸೊ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಇಟ್ ಕನ್ಸಿಸ್ಟ್ 50 shares, ಇಟ್ ಕನ್ಸಿಸ್ಟ್ 30 shares. This we call it as Nifty 50 and this we call it as Sensex. Okay, so ಹಾಗಾದ್ರೆ ನೆಕ್ಸ್ಟ್, ಈ ಯಾವ್ದ್ಯಾವ್ದು ಕಂಪನಿ ಇರುತ್ತೆ. ಸೊ ಆಲ್ ಇಟ್ ಡಿಪೆಂಡ್ಸ್ ಆನ್, ನಾನು ನಿಮಗೆ ಹೇಳಿದ್ದೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಎಷ್ಟರ ಫಾರ್ಮುಲಾ ನೆನಪಿದೆ ಗೊತ್ತಿಲ್ಲ. ಓಕೆ, ದಟ್ ಐ ವಿಲ್ ಟೆಲ್ ಯು. ಎಲ್ಲಿ ಫೈಂಡ್ ಔಟ್ ಮಾಡೋದು ಹೇಳ್ತೇನೆ. ನೆಕ್ಸ್ಟ್ 50 ಅಂತ ಇರುತ್ತೆ, ಮಿಡ್ ಕ್ಯಾಪ್ ಅಂತ ಇರುತ್ತೆ. ಐ ವಿಲ್ ಶೋ ಯು, ಶಿವ, ಐ ವಿಲ್ ಶೋ ಯು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಶೇರ್ಸ್ ಔಟ್ಸ್ಟ್ಯಾಂಡಿಂಗ್ ಮಲ್ಟಿಪ್ಲೈಡ್ ವಿತ್ ಶಾರ್ಟ್ ದಲ್ಲಿ ಬರೀತಾ ಇದ್ದೀನಿ. CMP ಅಂದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್. CMP is nothing but current market price. ಇದು ಕರೆಂಟ್ ಮಾರ್ಕೆಟ್ ಪ್ರೈಸ್ ಹೇಗೆ ಮೀನ್ಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೇ ಬಿ ಅಪ್ ಟು 5. ಇನ್ನು ಆಕ್ಚುಲಿ ದೇ ಹ್ಯಾವ್ ಟು ಚೇಂಜ್ ದಿಸ್. 5,000 ಕೋಟಿ ತನ ಇರಬಹುದು, ಅಥವಾ 5,000ದಿಂದ ಹಿಡಿದು 20,000 ಕೋಟಿವರೆಗೆ ಇರಬಹುದು, ಅಥವಾ more than 20,000 crores. ಸೊ ಇದು 3 ಕ್ಯಾಟಗರಿ ಮಾಡಿದ್ದಾರೆ. ಸೊ 5,000 ಕೋಟಿವರೆಗೆ ಏನಾದರೂ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇತ್ತಂದ್ರೆ ವಿ ಕಾಲ್ ಇಟ್ ಆಸ್ ಸ್ಮಾಲ್ ಕ್ಯಾಪ್. 5ರಿಂದ 20 ಇತ್ತಂದ್ರೆ ಮಿಡ್ ಕ್ಯಾಪ್. 20,000 ಕೋಟಿಗಿಂತ ಹೆಚ್ಚಿಗೆ ಇತ್ತಂದ್ರೆ ಲಾರ್ಜ್ ಕ್ಯಾಪ್. ಸೊ ಲಾರ್ಜ್ ಕ್ಯಾಪೇ ಲಾಸ್ಟ್. ಇನ್ನು ನೀವು ಮೆಗಾ ಕ್ಯಾಪ್ ಅಂತ ಹೇಳಬಹುದು, ಅಲ್ಟ್ರಾ ಮೆಗಾ ಕ್ಯಾಪ್ ಅಂದ್ರೆ TCS, ಇನ್ಫೋಸಿಸ್, ಇವೆಲ್ಲ ಅಲ್ಟ್ರಾ ಮೆಗಾ ಕ್ಯಾಪ್. ಓಕೆ,
So small cap company one or other day it becomes mid cap. Mid cap company one or other day it becomes large cap. So ಈ ತರ ಒಂದು ಪ್ರೊಸೀಜರ್ ಇರುತ್ತೆ. ಓಕೆ, ಸೊ ಇಲ್ಲಿವರೆಗೆ ಯಾರಿಗಾದ್ರೂ ಡೌಟ್ ಇದ್ರೆ ಏನಾದ್ರೂ ಕೇಳಬಹುದು. ಇಫ್ ನಾಟ್, ಐ ವಾಂಟ್ ಟು ಕಂಟಿನ್ಯೂ ಟುಡೇಸ್ ಸೆಷನ್. ಹೋಪ್ ಯಾರಿಗೂ ಡೌಟ್ ಇಲ್ಲ ಅಂತ ತಿಳಿದ್ಬಿಟ್ಟು ಐ ವಿಲ್ ಕಂಟಿನ್ಯೂ. ಹಾಗಾದ್ರೆ ಈಗ ನಮ್ದು ಶೇರ್ ಮಾರ್ಕೆಟ್ ದಲ್ಲಿ, ಸ್ಟಾಕ್ ಮಾರ್ಕೆಟ್ ದಲ್ಲಿ ಓಕೆ, ಎರಡು ಮೇನ್ ಥಿಂಗ್ ಇರುತ್ತೆ. ಒಂದು ಫಂಡಮೆಂಟಲ್ ಅನಾಲಿಸಿಸ್ ಅಂತ, ಇನ್ನೊಂದು ಟೆಕ್ನಿಕಲ್. ಹಾಗಾದ್ರೆ ಏನಿದು ಫಂಡಮೆಂಟಲ್ ಅನಾಲಿಸಿಸ್ ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್? ಅವರ್ ಮೇನ್ ಫೋಕಸ್ ಆನ್ ಟೆಕ್ನಿಕಲ್ ಅನಾಲಿಸಿಸ್. ಓಕೆ, ಸೊ ಫಂಡಮೆಂಟಲ್ ಅನಾಲಿಸಿಸ್ ವಿ ವಿಲ್ ಡಿಸ್ಕಸ್ ಬಟ್ ನಾಟ್ ಇನ್ ಅ ಡೆಪ್ತ್. ಓಕೆ, ಸೊ ಮೇನ್ ಏನ್ ಬೇಕು ಫಂಡಮೆಂಟಲ್ ಗೆ, ದಟ್ ಐ ವಿಲ್ ಟೀಚ್ ಯು. ಓಕೆ, ಸೊ ಮೇನ್ ಇರೋದು ನಮ್ದು ಟೆಕ್ನಿಕಲ್ ಅನಾಲಿಸಿಸ್. ಸೊ ಈ ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಏನು? ಇಲ್ಲಿ ಮೇನ್ಲಿ ಯು ಹ್ಯಾವ್ ಟು ರಿಮೆಂಬರ್, ಈ ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತ ಹೇಳ್ತೀವಿ. ಓಕೆ, ಕ್ಯಾಂಡಲ್ಸ್. ಸೊ ಈ ಟೆಕ್ನಿಕಲ್ ಅನಾಲಿಸಿಸ್ ಅಥವಾ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನೀವು ತಿಳ್ಕೊಳ್ಬೇಕಾತಂದ್ರೆ ಅದರದ್ದು ABCD ತಿಳ್ಕೊಳ್ಬೇಕಾಗ್ತದೆ. ಏನಪ್ಪ ABCD ಅಂದ್ರೆ? ಓಪನ್, ಹೈ, ಲೋ, ಕ್ಲೋಸ್. This in short we call it as OHLC. ಒಮ್ಮೆ ಎಲ್ಲರೂ ಟೈಪ್ ಮಾಡಿ ಹೇಳಿ ನೋಡೋಣ. OHLC ಅಂದ್ರೆ ನಿಮ್ ಮೈಂಡ್ ದಲ್ಲಿ ಉಳಿತದೆ. ಓಪನ್, ಹೈ, ಲೋ, ಕ್ಲೋಸ್ ಮೀನಿಂಗ್ ಹೇಳ್ತೇನಂತೆ. ಎವ್ರಿ ಒನ್ಸ್ ಪ್ಲೀಸ್ ರಿಪ್ಲೈ OHLC. Be quick. Be quick. Yes, thank you. Thank you. ಸೊ ಈ ತರ ನೀವು ನಿಮ್ದು ಪಾರ್ಟಿಸಿಪೇಷನ್ ಇದ್ರೆ ನನಗೆ ತಿಳಿತದೆ ನೀವು ಕಂಪ್ಲೀಟ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಕ್ಲಾಸ್ ನಲ್ಲಿ ಅಂತ. ಓಕೆ, ನೋಡಿ ಇಷ್ಟ ಹೇಳಿದ್ರು ಒಂದು 8ರಿಂದ 10 ಜನ ಮಾತ್ರ. OHLC ಅಂತ ಟೈಪ್ ಮಾಡಿದ್ರೆ ಏನು 1-2 kg ವೇಟ್ ಕಡಿಮೆ ಆಗುವುದಿಲ್ಲ. ಓಕೆ, OHLC ಅಂತ ಟೈಪ್ ಮಾಡಿದ್ರೆ ವೇಟ್ ಕಡಿಮೆ ಆಗೋದಿಲ್ಲ. ಆಗಿದ್ರಂತೂ ತುಂಬಾನೇ ಒಳ್ಳೇದು. ಓಕೆ, ಸೊ ಲಿಸನ್. ಹಾಗಾದ್ರೆ ಏನ OHLC ಅಂತ ಹೇಳ್ತೇನೆ ನೋಡಿ ಇವಾಗ. ಸೊ ಅಸ್ಯೂಮ್ ದಟ್ ಒಂದು XYZ ಕಂಪನಿ ಅಂತ ತಗೊಳ್ಳೋಣ. ಆ ಕಂಪನಿದು ಓಪನಿಂಗ್ ಪ್ರೈಸ್ ಒಂದು 500 ರೂಪಾಯಿ ಇದೆ. ಲೋ ಪ್ರೈಸ್ 400 ರೂಪಾಯಿ ಇದೆ. ಹೈ 900 ರೂಪಾಯಿ ಇದೆ. ಅಂಡ್ ಕ್ಲೋಸ್ 700 ಇದೆ. ಇದು ಒಂದು ಉದಾಹರಣೆ ನಾನು ತಗೊಳ್ತಾ ಇದ್ದೇನೆ. ಒಂದು ಯಾವುದೋ XYZ ಕಂಪನಿ ನೋಡಿ, ಓಪನ್ 500 ರೂಪಾಯಿಗೆ ಓಪನ್ ಆಯ್ತದು. 500 ರೂಪಾಯಿ ಓಪನ್ ಆಗಿ 400 ರೂಪಾಯಿ ಲೋ ಮಾಡ್ತದು. ಓಕೆ, ಸೊ 400 ರೂಪಾಯಿಗೆ ಬಂತು. ಹಾಗೆ ಮೇಲ್ಗಡೆ 900 ರೂಪೀಸ್ ತನಕ ಹೋಯ್ತು. ಬಟ್ ಕ್ಲೋಸ್ ಆಗೋದು 700ಗೆ ಕ್ಲೋಸ್ ಆಯ್ತು. ಇದು ನೋಡಿ, ಇದು ನಮ್ದು ಓಪನ್, ಲೋ, ಹೈ, ಕ್ಲೋಸ್. ಹಾಗಾದ್ರೆ ಇದು ಓಪನ್ ಮತ್ತೆ ಕ್ಲೋಸ್ ಏನಿರುತ್ತೆ ಸ್ನೇಹಿತರೆ ತಿಳ್ಕೊಳ್ಳಿ. ಓಪನ್ ಮತ್ತೆ ಕ್ಲೋಸ್ ಏನಿರುತ್ತೆ ಇದನ್ನ ನಾವು ಬಾಡಿ ಆಫ್ ದ ಕ್ಯಾಂಡಲ್ ಅಂತ ಕರೀತೀವಿ. ಬಾಡಿ ಆಫ್ ದ ಕ್ಯಾಂಡಲ್, ದ ಡಿಸ್ಟನ್ಸ್ ಬಿಟ್ವೀನ್ ಓಪನ್ ಅಂಡ್ ಕ್ಲೋಸ್. ಹೇಳಿ ನೋಡೋಣ, ಆಸ್ ಪರ್ ದಿಸ್ ಡಿಸ್ಟನ್ಸ್ ಬಿಟ್ವೀನ್ ಓಪನ್ ಅಂಡ್ ಕ್ಲೋಸ್ ಎಷ್ಟಿದೆ ಹೇಳಿ ನೋಡೋಣ. ಓಪನ್ ಅಂಡ್ ಕ್ಲೋಸ್ ಗೆ ವ್ಯತ್ಯಾಸ ಎಷ್ಟಿದೆ?
500 ರೂಪಾಯಿಗೆ, ಅಲ್ಲ ಅಲ್ಲ, ವಿಚಾರ ಮಾಡಿ ಹೇಳಿ, 500 ರೂಪಾಯಿಗೆ ಓಪನ್ ಆಗಿ 700 ರೂಪಾಯಿಗೆ ಕ್ಲೋಸ್ ಆಗಿದೆ. ಓಕೆ, ಥ್ಯಾಂಕ್ ಯು. ಹಾ, ಈಗ ತಿಳ್ಕೊಳ್ಳಿ, ಇದನ್ನ ಬಾಡಿ ಅಂತ ಕರೆಯೋಣ. ಇದನ್ನ ಬಾಡಿ ಆಫ್ ದ ಕ್ಯಾಂಡಲ್ ಅಂತ ಕರೆಯೋಣ. ಇದು ವಿಕ್ ಅಂತ ಕರೀತೇವಿ. ವಿಕ್ ಅಥವಾ ಶಾಡೋ. ವಿಕ್ ಅಥವಾ ಶಾಡೋ. ಇದು ಅಪ್ಪರ್ ವಿಕ್, ಇದು ಲೋವರ್ ವಿಕ್ ಅಂತ. ಓಕೆ, ಅಪ್ಪರ್ ವಿಕ್ ಮತ್ತೆ ಲೋವರ್ ವಿಕ್ ಅಥವಾ ಶಾಡೋ ಅಂತ ಕರಿಬಹುದು. ನಾವು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಗೆ ಬರ್ತಾ ಇದ್ದೇನೆ ನೋಡಿ. ಈ ಏನ್ ಕ್ಯಾಂಡಲ್ ನಾನು ಪ್ರಿಪೇರ್ ಮಾಡಿದೆ ಒಂದು ಪ್ರೈಸ್ ನಿಂದ, ಈಗ ಇಲ್ಲೇ ನೋಡಿ ನೀವು, ಕ್ಲೋಸಿಂಗ್ ಪ್ರೈಸ್ ಎಷ್ಟಿದೆ? 700, ವಿಚ್ ಈಸ್ ಗ್ರೇಟರ್ ದ್ಯಾನ್, ಸಿಂಬಲ್ ಇದು, ವಿಚ್ ಈಸ್ ಗ್ರೇಟರ್ ದ್ಯಾನ್ ಓಪನಿಂಗ್ ಪ್ರೈಸ್. ಓಪನಿಂಗ್ 500 ರೂಪಾಯಿ ಇತ್ತು, ಕ್ಲೋಸ್ 700 ರೂಪಾಯಿ ಆಗಿದೆ. ಸೊ ಕ್ಲೋಸಿಂಗ್ ಪ್ರೈಸ್ ಈಸ್ ಮೋರ್ ದ್ಯಾನ್ ಓಪನಿಂಗ್ ಪ್ರೈಸ್. ಇಟ್ ಇಂಡಿಕೇಟ್ಸ್ ಆ ಕಂಪನಿ ಶೇರ್ಗೆ ಹೆಚ್ಚಿನ ಡಿಮಾಂಡ್ ಇದೆ. ಮೋರ್ ಡಿಮಾಂಡ್ ಈಸ್ ದೇರ್. ಸೊ ಮೋರ್ ಡಿಮಾಂಡ್ ಈಸ್ ದೇರ್, ಇಟ್ ಇಂಡಿಕೇಟ್ಸ್ ಸ್ನೇಹಿತರೆ ದಟ್ ವಿ ಕಾಲ್ ಇಟ್ ಆಸ್ ಬುಲಿಶ್ ಕ್ಯಾಂಡಲ್ ಅಂತ ಕರಿತೇವಿ. And bullish candle generally it is in green color. Tell me, ಅರ್ಥ ಆಯ್ತು ನಾನು ಹೇಳಿದ್ದು? ನಾವು ಎರಡೇ ಪಾಯಿಂಟ್ ಅನ್ನ ಚೆಕ್ ಮಾಡೋದು, ಕ್ಲೋಸಿಂಗ್ ಪ್ರೈಸ್ ಮತ್ತೆ ಓಪನಿಂಗ್ ಪ್ರೈಸ್. ಕ್ಲೋಸಿಂಗ್ ಪ್ರೈಸ್ ಬೆಲೆ ಹೆಚ್ಚಿಗೆ ಇದ್ರೆ, ಹೇಳ್ತೇನೆ, ಕ್ಲೋಸಿಂಗ್ ಪ್ರೈಸ್ ಬೆಲೆ ಹೆಚ್ಚಿಗೆ ಇತ್ತಂದ್ರೆ, ಓಕೆ, ಕ್ಲೋಸಿಂಗ್ ಪ್ರೈಸ್ ಬೆಲೆ ಹೆಚ್ಚಿಗೆ ಇರಬೇಕು. ಎದರಿಂದ? ಓಪನಿಂಗ್ ನಿಂದ. ಅಂದ್ರೆ ಅದಕ್ಕೆ ಏನಂತ ಕರಿತೇವಿ? ಮೋರ್ ಡಿಮಾಂಡ್. ಓಕೆ, ಮೋರ್ ಡಿಮಾಂಡ್ ಅಂದ್ರೆ ಬುಲಿಶ್ ಕ್ಯಾಂಡಲ್. ಓಕೆ, ಮತ್ತೊಂದು ಉದಾಹರಣೆ ತಗೊಂಡು ಹೇಳ್ತೇನೆ. ಮೋಂಬತ್ತಿ ಕ್ಯಾಂಡಲ್ ಅಂತ ಕರೆಯೋಣ ಇದನ್ನ. ಓಕೆ, ಹಾ, ಇಲ್ಲಿ ನೋಡಿ, ಓಪನ್ 100 ರೂಪಾಯಿಗೆ ಆಗಿದೆ, ಲೋ 90 ರೂಪಾಯಿ ಬಂದಿದೆ. ಯಾರದು ಒನ್ಸ್ ಅಗೇನ್ ನಾನು ಕೇಳಿದ್ರಲ್ಲ, ಪ್ಲೀಸ್ ಲಿಸನ್ ನೋಡಿ. ಓಪನ್ ಆಗಿದೆ 100 ರೂಪಾಯಿಗೆ, ಲೋ ಬಂದಿದೆ 90 ರೂಪಾಯಿಗೆ, ಹೈ ಹೋಗಿದೆ 150 ರೂಪಾಯಿಗೆ, ಅಂಡ್ ಕ್ಲೋಸ್ ಆಗಿದೆ 130 ರೂಪಾಯಿಗೆ. ಸೊ ಇದನ್ನ ನಾವು ಬಾಡಿ ಆಫ್ ದ ಕ್ಯಾಂಡಲ್ ಅಂತ ಕರೆಯೋಣ. ಇದನ್ನ ಬಾಡಿ ಅಂತ ಕರಿತೇವಿ. ಬಟ್ ಈಗ ನೀವೇ ಹೇಳಿ, ಯಾರಾದ್ರೂ ಒನ್ಸ್ ಅಗೇನ್ ಅಂತ ಹೇಳಿದ್ರಲ್ಲ, ಪ್ಲೀಸ್ ಟ್ರೈ ಟು ರಿಪ್ಲೈ. ತಮ್ಮಿಂದ ಉತ್ತರ ಬರ್ಲಿ. ಕ್ಲೋಸಿಂಗ್ ಪ್ರೈಸ್, ಸಿದ್ಧಲಿಂಗೇಶ್ವರ, ಕ್ಲೋಸಿಂಗ್ ಪ್ರೈಸ್ ಎಷ್ಟಿದೆ? 130 ಇದೆ. ಓಪನಿಂಗ್ ಪ್ರೈಸ್ ಗಿಂತ ಹೆಚ್ಚಿಗೆ ಇದೇನೋ ಕಡಿಮೆ ಇದೇನೋ? ಪ್ಲೀಸ್ ರಿಪ್ಲೈ. Whether closing price is more than opening price or less than opening price. Sidlingeshwari, more than opening price or less than opening price? It is more than opening price. Open ಆಗಿತ್ತು 100 ರೂಪಾಯಿಗೆ, ಬಟ್ ಕ್ಲೋಸ್ ಆಗಿದೆ 130 ರೂಪಾಯಿಗೆ. ಇದರದ ಕಾರಣ ಮೋರ್ ಡಿಮಾಂಡ್, ಹೆಚ್ಚಿನ ಡಿಮಾಂಡ್ ಬರ್ತಾ ಇದೆ. ಅಂದ್ರೆ this we call it as bullish candle. ಎಸ್ ಸಿದ್ಧಲಿಂಗೇಶ್ವರೇ, ತಮ್ಮಿಂದ ರಿಪ್ಲೈ ಬರಲಿಲ್ಲ. ನಿಮ್ಗೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಅರ್ಥ ಆಗಿದ್ರೆ ಪ್ಲೀಸ್ ರಿಪ್ಲೈ. ಓಕೆ, ಥ್ಯಾಂಕ್ ಯು. ಫೈನ್, ರೈಟ್. ಸೊ ಹಾಗಾದ್ರೆ ನೆಕ್ಸ್ಟ್ ಒಂದು ಹೋಗೋಣ. ಇವಾಗ ನೆಕ್ಸ್ಟ್ ಇನ್ನೊಂದು, ಇದು ಹೈ, ಇದು ಎಂದೂ ಚೇಂಜ್ ಆಗಲ್ಲ. ಇದು ಲೋ, ಇದು ಎಂದೂ ಚೇಂಜ್ ಆಗಲ್ಲ.
ಈಗ ನೋಡಿ, ಅಸ್ಯೂಮ್ ದ್ಯಾಟ್ 1,000 ರೂಪಾಯಿಗೆ ಒಂದ್ ಯಾವುದೋ ಕಂಪನಿ ಓಪನ್ ಆಗಿದೆ, 1,200 ರೂಪಾಯಿ ಹೈ ಮುಟ್ ಬಂತದು. ಓಕೆ, ಲೋ ಬಂದ್ಬಿಟ್ಟು ಅರೌಂಡ್ 600 ಅಂತ ತಿಳಿಯೋಣ, ದಟ್ ಈಸ್ ಲೋ. ಅಂಡ್ ಕ್ಲೋಸ್ ಆಗಿದೆ ಅರೌಂಡ್ 800ಗೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಲಿಸನ್, ಓಪನ್ 1,000 ರೂಪಾಯಿಗಾಗಿತ್ತು, ಕ್ಲೋಸ್ ಆಗ್ತಾ ಇದೆ 800 ರೂಪಾಯಿಗೆ. ಮತ್ತೆ ನಮ್ದು ರೂಲ್ ಹೋಗೋಣ, ಕ್ಲೋಸಿಂಗ್ ಪ್ರೈಸ್. ಈಗ ಎಲ್ಲರೂ ರಿಪ್ಲೈ ಮಾಡಬೇಕು. ಕ್ಲೋಸಿಂಗ್ ಪ್ರೈಸ್ ಇದೆ 800, ಓಪನಿಂಗ್ ಪ್ರೈಸ್ ಇದೆ 1,000 ರೂಪಾಯಿ. ಹೇಳಿ, closing price is more than opening price or less than opening price? Everyone try to reply. Everyone try to reply. Everyone. Yes. It is less than. Thank you. Okay, it is less than opening price. When it is less than opening price, it is because of, nodi, it is because of more supply. More supply. ಈಗ ಇದನ್ನ ಸಿಂಪಲ್ ಹೆಂಗೆ ತಿಳ್ಕೊಳ್ಳೋದು ಗೊತ್ತಾ? ಬೇಸಿಗೆ ಕಾಲ ಬಂತಂದ್ರೆ, ಬೇಸಿಗೆ ಕಾಲ ಬಂತಂದ್ರೆ ನಿಂಬೆ ಹಣ್ಣದ ರೇಟ್ ಹೆಚ್ಚಿಗೆ ಆಗ್ತದೋ ಕಡಿಮೆ ಆಗ್ತದೋ ಹೇಳಿ ನೋಡೋಣ. ಬೇಸಿಗೆ ಬಂದ್ರೆ ಹೆಚ್ಚಿಗೆ ಆಗ್ತದೆ. ಯಾಕೆ ಹೆಚ್ಚಿಗೆ ಆಗ್ತದೆ ಹೇಳಿ ನೋಡೋಣ. ಟೆಲ್ ಮಿ ದ ರೀಸನ್ ವೈ. ಹೆಚ್ಚಿಗೆ ಆಗ್ಲಿಕ್ಕೆ ರೀಸನ್ ಹೇಳಿ ನೋಡೋಣ. Less supply, or you may call it as more demand. You may call it as more demand. ಓಕೆ, ಆದ್ರೆ ಅದೇ ಮಳೆಗಾಲ ಬಂತಂದ್ರೆ, ಮಳೆಗಾಲ ಬಂತಂದ್ರೆ ನೀವೇ ಹೇಳಿ, ನಿಂಬೆ ಹಣ್ಣದ ರೇಟ್ ಹೆಚ್ಚಿಗೆ ಆಗ್ತದೋ ಕಡಿಮೆ ಆಗ್ತದೋ? ಮಳೆಗಾಲ ಬಂದಾಗ ಲೆಸ್, ಕಡಿಮೆ ಆಗ್ತದೆ. ಈಗ ಹೇಳಿ ರೀಸನ್, ಕಡಿಮೆ ಆಗ್ಲಿಕ್ಕೆ ರೀಸನ್ ಹೇಳಿ ನೋಡೋಣ. ಮೋರ್ ಸಪ್ಲೈ ಅಥವಾ ಲೆಸ್ ಡಿಮಾಂಡ್ ಅಂತ. ನೋ ಡಿಮಾಂಡ್ ಅಲ್ಲ, ಲೆಸ್ ಡಿಮಾಂಡ್ ಅಷ್ಟೇ. ಓಕೆ, ಸೊ ಹೀಗಾಗಿ ವಿ ಕಾಲ್ ಇಟ್ ಆಸ್ bearish candle. And bearish candle always it is in red color. Bearish candle always in red color. ಈಗ ನಾನ್ ನಿಮಗೆ ಹೇಳೋದು, ನೀವು ಕಲರ್ ನೋಡಿ ನನಗೆ ಹೇಳೋದು ಬೇಡ, ಕಲರ್ ನೋಡಿ ಹೇಳೋದು ಬೇಡ, ಪ್ರೈಸ್ ನೋಡಿ ಹೇಳಬೇಕು. ನಾವು ಎವ್ರಿ ಒನ್ ಟ್ರೈ ಟು ರಿಪ್ಲೈ, ಎವ್ರಿ ಒನ್ ಟ್ರೈ ಟು ರಿಪ್ಲೈ. ನೋಡಿ, ಇದು ಕ್ಲೋಸಿಂಗ್ ಪ್ರೈಸ್ ಬರೀತೇನೆ, ಇಲ್ಲಿ ಓಪನಿಂಗ್ ಪ್ರೈಸ್ ಬರೆಯೋಣ. ಇಲ್ಲಿ ನೀವು ನನಗೆ ಸ್ಟೇಟಸ್ ಹೇಳಬೇಕು. ಸ್ಟೇಟಸ್ ಬುಲಿಶ್ ಆರ್ ಬುಲಿಶ್, ಬುಲಿಶೋ ಅಥವಾ ಬೇರಿಶೋ ವಿತ್ ರೀಸನ್. ಓಕೆ, ಹೇಗೆ ಹೇಳ್ತೇನೆ ನೋಡಿ, ಒಂದು ಎಕ್ಸಾಂಪಲ್. ಕ್ಲೋಸಿಂಗ್ ಪ್ರೈಸ್ 5,000 ಇದೆ, ಓಪನಿಂಗ್ ಪ್ರೈಸ್ 4,000. ಹೇಳಿ ನೋಡೋಣ, ಬುಲಿಶ್ ಆರ್ ಬೇರಿಶ್? ಎವ್ರಿ ಒನ್, ಎವ್ರಿ ಒನ್. ಎಸ್, ಬುಲಿಶ್. ವೆರಿ ಗುಡ್, ವೆರಿ ಗುಡ್. ಇದೇ ತರ ಪಾರ್ಟಿಸಿಪೇಟ್ ಮಾಡಿ. ಈಗ ನನಗೆ ಹೇಳಿ, ಬುಲಿಶ್ ರೀಸನ್ ಹೇಳಿ ನೋಡೋಣ. ವೈ ಇಟ್ ಇಸ್ ಬುಲಿಶ್? More demand. Yes, closing price is more than, that is the main reason. More demand is also okay, but closing price is more than opening price. Okay. ಎಸ್, ಥ್ಯಾಂಕ್ ಯು. ಇದೇ ಪಾಯಿಂಟ್ ಹೇಳೋದಿತ್ತು ನಿಮ್ಗೆ. ಓಕೆ, ಇನ್ನೂ ಒಂದು ಎಕ್ಸಾಂಪಲ್ ಹೇಳಿ. ಕ್ಲೋಸಿಂಗ್ ಪ್ರೈಸ್ 1,000 ಇದೆ, ಓಪನಿಂಗ್ ಪ್ರೈಸ್ 700 ಇದೆ. ಹೇಳಿ ನೋಡೋಣ, ಬುಲಿಶ್ ಆರ್ ಬೇರಿಶ್? ಬುಲಿಶ್ ಆರ್ ಬೇರಿಶ್?
ಎಸ್. ಹೇಳ್ತೇನೆ ಸಿದ್ಧಲಿಂಗೇಶ್ವರ, ಪೇಶನ್ಸ್ ಇರಲಿ. ಪೇಶನ್ಸ್ ಇದ್ರೆ ಬರ್ತದೆ. ಕಂಪನಿ, ಐ ವಿಲ್ ಟೇಕ್ ಯು ಟು ದ ರಿಯಲ್ ಚಾರ್ಟ್. ಇದಕ್ಕೆ ಉತ್ತರ ಕೊಡಿ ಮೊದಲು. ಇವನ್ ಇಟ್ ಈಸ್ ಆಲ್ಸೋ ಬುಲಿಶ್. ಓಕೆ. ನೌ ಟೆಲ್ ಮಿ, ಕ್ಲೋಸಿಂಗ್ ಪ್ರೈಸ್ 500 ಇದೆ. ಕ್ಲೋಸಿಂಗ್ ಪ್ರೈಸ್ 500 ಇದೆ. ಓಪನಿಂಗ್ ಪ್ರೈಸ್ 800 ಇದೆ. ಹೇಳಿ ನೋಡೋಣ. Yes, this we call it as bearish. This we call it as bearish. Okay. Okay. Closing price ಇದೆ 200. ಓಪನಿಂಗ್ ಪ್ರೈಸ್ ಇದೆ 300. ಹೇಳಿ, ಇದು ಸಹ ಏನಾಗ್ತದೆ? ಈವನ್ ಇಟ್ ಈಸ್ ಆಲ್ಸೋ bearish. ಓಕೆ, ಹೇಳಿ ನೋಡೋಣ. ಕ್ಲೋಸಿಂಗ್ ಪ್ರೈಸ್ 500, ಓಪನಿಂಗ್ ಪ್ರೈಸ್ 500. ಕ್ಲೋಸಿಂಗು 500 ಇದೆ, ಓಪನಿಂಗು 500 ಇದೆ. ಹೀಗೆ ಲಿಸನ್, ದಿಸ್ ವಿ ಕಾಲ್ ಇಟ್ ಆಸ್ ಅ ಡ್ರಾ. ಕೈ ಆಗೋದಂತೇವಲ್ಲ, ಇನ್ ಟೆಕ್ನಿಕಲ್ ಲ್ಯಾಂಗ್ವೇಜ್ ವಿ ಕಾಲ್ ಇಟ್ ಆಸ್ ಡೋಸಿ ಅಂತ ಕರಿತೇವೆ. ಆಮೇಲೆ ಹೇಳ್ತೇವೆ. ಓಕೆ, ತೋ ಇಷ್ಟೆಲ್ಲರೂ ಅರ್ಥ ಆಯ್ತಂತ ನಾನು ತಿಳ್ಕೊಂಡಿದ್ದೇನೆ. ನೌ ಐ ವಿಲ್ ಟೇಕ್ ಯು ಟು ದ ರಿಯಲ್ ಚಾರ್ಟ್. ಐ ವಿಲ್ ಟೇಕ್ ಯು ಟು ದ ರಿಯಲ್ ಚಾರ್ಟ್. ಓಕೆ, ಓಕೆ. ಒಬ್ಬರು ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ. ಸಿದ್ಧಲಿಂಗೇಶ್ವರೇ, ಪಾಸಿಬಲ್ ಆದ್ರೆ ನೀವೇ ಹ್ಯಾಂಡ್ ರೈಸ್ ಮಾಡಿ. ನಿಮಗೇನೆ ಅನ್ಮ್ಯೂಟ್ ಮಾಡ್ತೇನೆ. ಕ್ವಿಕ್ಲಿ ಹ್ಯಾಂಡ್ ರೈಸ್ ಮಾಡಿ, ಅಂದ್ರೆ ನಿಮಗೆ ರಿಯಲ್ ಚಾರ್ಟದಲ್ಲೇ ತೋರಿಸ್ತೇನೆ. ಎಸ್. ನಿವೇದಿತಾ ಮೇಡಮ್, ಒಂದೇ ನಿಮಿಷ. ಇವನ್ ನಿಮಗೂ ಅನ್ಮ್ಯೂಟ್ ಮಾಡ್ತೇನೆ. ಸಿದ್ಧಲಿಂಗೇಶ್ವರೇ, ಅನ್ಮ್ಯೂಟ್ ಮಾಡಿದ್ದೇನೆ. ಕಮ್ಯುನಿಕೇಟ್ ಮಾಡ್ಬೋದಾ? ಹಲೋ, ಅವ್ರ ಕಡೆ ಆಗ್ತಾ ಇಲ್ಲ. ನಿವೇದಿತಾ, ಅನ್ಮ್ಯೂಟ್ ಮಾಡಿದ್ದೇನೆ. ಒಂದೇ ನಿಮಿಷ. ಸಿದ್ಧಲಿಂಗೇಶ್ವರೇ, ಮಾತಾಡ್ಬೋದಾ? ಹಲೋ, ನಿವೇದಿತಾ ಮೇಡಮ್, ಮಾತಾಡ್ಬೋದಾ? ಬೇರೆ ಯಾರಾದ್ರೂ ಒಬ್ರು ಪ್ಲೀಸ್ ಹ್ಯಾಂಡ್ ರೈಸ್ ಮಾಡಿ. ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ, ಯಾಕೋ ಇದಾಗ್ತಾ ಇಲ್ಲ. ಸಿದ್ಧಲಿಂಗೇಶ್ವರೇ, ಕೇಳಿಸ್ತಾ ಇದೆ? ಹಾ ಸರ್, ಕೇಳ್ತಿದೆ ಸರ್. ಓಕೆ, ಥ್ಯಾಂಕ್ ಯು. ಸಿದ್ಧಲಿಂಗೇಶ್ವರೇ, ಈಗ ನೀವು ನನಗೆ ಹೇಳ್ಬೇಕು. ಓಕೆ, ಇದಿಲ್ಲಿ ನಮ್ದೊಂದು ಟ್ರೇಡಿಂಗ್ ವ್ಯೂ ಚಾರ್ಟ್ ಅಂತ, ಇದ್ರ ಬಗ್ಗೆ ಆಮೇಲೆ ಹೇಳೋಣಂತೆ. ಈಗ ಲೈವ್ ಟ್ರೇಡಿಂಗ್ ನಡೆದಿದೆ ಸಿದ್ಧಲಿಂಗೇಶ್ವರ, ಇದು. ಓಕೆ. ಹಾ ಸರ್. ಈಗ ನೀವು ನನಗೆ ಆರಾಮ್ಸೆ ಹೇಳಿ. ನಾನು ಇಲ್ಲಿ ಒಂದು ಕ್ಯಾಂಡಲ್ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಓಕೆ, ಆಮೇಲೆ ಮಾರ್ಕ್ ಮಾಡಿ ಹೇಳುತ್ತೇನೆ ನೋಡಿ. ಇಲ್ಲಿ ಏನೇನ್ ಕಾಣಿಸ್ತಾ ಇದೆ ಕರ್ಸರ್ ಇಟ್ಟಲ್ಲೇ ಹೇಳಿ ಸಿದ್ಧಲಿಂಗೇಶ್ವರ. OHLC ಅಂತ ಕಾಣಿಸ್ತಾ ಇದೆನಾ? ಹಲೋ, ಕಾಣಿಸ್ತಿಲ್ಲ. ಇಲ್ಲಿ ಮಾರ್ಕ್ ಕಾಣಿಸ್ತಿಲ್ಲ ಮಾಡ್ತೇನೆ. ಸರ್. ಕಾಣಿಸ್ತಾ ಇಲ್ವಾ? ಓಕೆ, ಈಗ ಮಾರ್ಕ್ ಮಾಡ್ತೇನೆ ನೋಡಿ. ಈಗ ಕಾಣಿಸ್ತದೆ ಅಂತ ಹೇಳಿ. ಇಲ್ಲ ಸರ್. ಈ ಬಾಕ್ಸ್ ಅಲ್ಲಿ ಕಾಣಿಸ್ತಾ ಇದೆನಾ ಸಿದ್ಧಲಿಂಗೇಶ್ವರ? ಹಾ ಸರ್, ಕಾಣಿಸ್ತಾ ಇದೆನಾ? ಓಕೆ, ಥ್ಯಾಂಕ್ ಯು. ನೀವು ಆ ಬಾಕ್ಸ್ ಕಡೆ ಏನ್ ಲಕ್ಷ ಕೊಡ್ಬೇಕು ಹೇಳಿ? ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಎರಡೇ ಲಕ್ಷ ಕೊಡೋದು. ಓಕೆ. ಹಾ ಸರಿ ಸರ್. ಓಕೆ. ಹಾಗಾದ್ರೆ ಒಂದೇ ನಿಮಿಷ ವೇಟ್ ಮಾಡಿ. ಒಂದೇ ನಿಮಿಷ ವೇಟ್ ಮಾಡಿ. ಲೆಟ್ ಮಿ ಮಿನಿಮೈಸ್ ದಿಸ್.
ಓಕೆ, ಈಗ ಈ ಕ್ಯಾಂಡಲ್ ಇಲ್ಲಿ ನಾನು ಕರ್ಸರ್ ಇಟ್ಟಿದ್ದೇನಲ್ಲ, ಅದರದ್ದು ಓಪನಿಂಗ್ ಪ್ರೈಸ್ ಹೇಳಿ ಸಿದ್ಲಿಂಗೇಶ್. 6064 ಸರ್. ಅಲ್ಲ, ಓಪನಿಂಗ್ 6036 ಸಿಕ್ಸ್ ಜೀರೋ ಕಾಣಿಸ್ತಾ ತ್ರೀ ಇದೆ. ಸಿಕ್ಸ್ ಸರ್. ಹಾ ಸರ್, 6036. ಓಕೆ, ಆಮೇಲೆ ಕ್ಲೋಸಿಂಗ್ ಎಷ್ಟಿದೆ ಹೇಳಿ ಸಿದ್ಲಿಂಗೇಶ್. 6086 ಸರ್. ಈಗ ನೀವೇ ಹೇಳಿ, ಕ್ಲೋಸಿಂಗ್ ಪ್ರೈಸ್ ಈಸ್ ಮೋರ್ ದನ್ ದ ಓಪನಿಂಗ್ ಪ್ರೈಸ್ ಆರ್ ಲೆಸ್ ದನ್ ದ ಓಪನಿಂಗ್ ಪ್ರೈಸ್. ಮೋರ್ ಓಪನಿಂಗ್ ಪ್ರೈಸ್ ಸರ್. ಅಂದ್ರೆ ಬುಲಿಶೋ ಬ್ಯಾರಿಶೋ. ಬುಲಿಶ್ ಸರ್ ಇದು. ಬುಲಿಶ್, ಹೌದಾ? ಓಕೆ, ಮತ್ತೊಂದು ಉದಾಹರಣೆ ನೋಡಿ. ಮತ್ತೊಂದು ಹೌದು ಸರ್. ಉದಾಹರಣೆ. ಓಕೆ, ಮತ್ತೊಂದು ಉದಾಹರಣೆ ತೋರಿಸ್ತೇನೆ. ದಟ್ 1 ಅವರ್ ಚಾರ್ಟ್ ತಗೊಳ್ಳೋಣ. ಓಕೆ ಸಿದ್ಲಿಂಗೇಶ್ವರ, ಇವಾಗ ಒಂದು ನಿಮಿಷ. ನಿಮ್ಗೆ ಯಾವ್ದಾದ್ರು ಒಂದು ಕಂಪನಿ ಹೆಸರು ಗೊತ್ತಿದ್ರೆ ಹೇಳಿ. ಇರ್ಕಾನ್ ಅಂತ ಹೇಳಿ ಸರ್. ಇರ್ಕಾನ್. IRCON. IRCON. ಓಕೆ, ಅದನ್ನೇ ಅಂದ್ರೆ ಬೇಗ. ಓಕೆ ಓಕೆ, ಆಯ್ತು ಸರ್. ಇಲ್ಲಿ ನೋಡಿ, ಅಂದ್ರೆ ನಿಮ್ ಕಂಪನಿ ಇದ್ರೆ ಬೇಗ ತಿಳಿತಾವೆ, ಅದಕ್ಕೆ ನಿಮ್ ಕಂಪನಿ ಹೆಸರು ಕೇಳೋದು. ಹಾ, ಈಗ ಇಲ್ಲಿ ನಾನು ಕರ್ಸರ್ ಇಟ್ಟಿದ್ದೀನಿ. ಓಪನಿಂಗ್ ಎಷ್ಟಿದೆ ಹೇಳಿ. ಓಪನಿಂಗ್ 198.2 ಸರ್. ಓಕೆ, ಕ್ಲೋಸಿಂಗ್ ಎಷ್ಟಿದೆ. 211.14 ಸರ್. ಓಕೆ, ಈಗ ನೀವೇ ಹೇಳಿ, ಕ್ಲೋಸಿಂಗ್ ಪ್ರೈಸ್ ಈಸ್ ಮೋರ್ ದನ್ ದ ಓಪನಿಂಗ್ ಪ್ರೈಸ್ ಆರ್ ಲೆಸ್ ದನ್ ದ ಓಪನಿಂಗ್ ಪ್ರೈಸ್. ಸಾರಿ ಸರ್. ಸರಿ. ಕ್ಲೋಸಿಂಗ್ ಪ್ರೈಸ್ ಓಪನಿಂಗ್ ಪ್ರೈಸ್ ಗಿಂತ ಹೆಚ್ಚಿಗೆ ಇದೆನೋ ಕಡಿಮೆ ಇದೆ. ಹೆಚ್ಚಿಗೆ ಇದೆ ಸರ್, ಹೆಚ್ಚಿಗೆ ಇದೆ ಕ್ಲೋಸಿಂಗ್ ಪ್ರೈಸ್. ಹೆಚ್ಚಿಗೆ ಇದೆ. ಸೊ ಹೆಚ್ಚಿಗೆ ಇದ್ರೆ ಏನ್ ಹೇಳಿ, ಬುಲಿಶ್ ಬ್ಯಾರಿಶ್. ಬುಲಿಶ್ ಇದೆ, ಬುಲಿಶ್ ಆಗುತ್ತೆ. ಬುಲಿಶ್ ಗೊತ್ತಾಯ್ತಾ ಈಗಾದ್ರೂ ಸಿದ್ಲಿಂಗೇಶ್ವರ? ಡನ್ ಸರ್, ಡನ್ ಸರ್. ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಓಕೆ, ನಿವೇದಿತಾ ಮೇಡಮ್, Yes, sir. ಕಮ್ಯುನಿಕೇಟ್ ಮಾಡ್ಬೋದಾ? ಹಾ ಸರ್, ಮಾಡ್ಬೋದು. ಓಕೆ, ನಿಮ್ಗೆ ಯಾವ್ದಾದ್ರು ಒಂದು ಫೇವರೇಟ್ ಕಂಪನಿ ಇದ್ರೆ ಹೇಳಿ ಮೇಡಮ್. ಓಕೆ, ವಿಲ್ ಟೇಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತಗೊಳ್ಳೋಣ ಮೇಡಮ್. ಓಕೆ ಸರ್. ಓಕೆ, ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಈಗ ನೀವು ಹೇಳಿ ಮೇಡಮ್. ನಾನು ಐ ಆಮ್ ಗೋಯಿಂಗ್ ಟು ಓಪನ್ ದ ಡೇ ಕ್ಯಾಂಡಲ್. ಡೇ ಕ್ಯಾಂಡಲ್ ಅನ್ನ ನಾನು ಓಪನ್ ಮಾಡಿದೆ ಇವಾಗ. ಓಕೆ, ಎಸ್, ಇಲ್ಲಿ ಕರ್ಸರ್ ಇಟ್ಟಿದ್ದೇನಲ್ಲ ಮೇಡಮ್. ಓಪನಿಂಗ್ ಎಷ್ಟಿದೆ ಹೇಳಿ ನೋಡೋಣ. 822.70 ಸರ್. ಥ್ಯಾಂಕ್ ಯು. ಅಂಡ್ ಕ್ಲೋಸಿಂಗ್ ಎಷ್ಟಿದೆ ಮೇಡಮ್. 829.85. ಈಗ ನೀವೇ ಹೇಳಿ, ಕ್ಲೋಸಿಂಗ್ ಪ್ರೈಸ್ ಇಸ್ ಮೋರ್ ದನ್ ದ ಓಪನಿಂಗ್ ಪ್ರೈಸ್ ಆರ್ ಲೆಸ್ ದನ್ ದ ಓಪನಿಂಗ್ ಪ್ರೈಸ್. More than opening price, sir. Closing price is ಅಂದ್ರೆ- more than opening price. Bullish, sir. ವೆದರ್ ಇಟ್ ಇಸ್ ಬುಲಿಶ್, Yes, sir. ಕಲರ್ Bullish. ಕಲರ್ ನೋಡಿ ಹೇಳೋದು ಅಥವಾ ಪ್ರೈಸ್ ನೋಡಿ ಹೇಳೋದು ಒಳ್ಳೆಯದು. Price ನೋಡಿ ಹೇಳ್ತಾ ಇದ್ದೀನಿ ಸರ್. ಓಕೆ, ಆಮೇಲೆ ತಿಳಿತದೆ. ಇಸ್ ಇಟ್? ಓಕೆ ಮೇಡಮ್, Okay. ಒಂದೇ ನಿಮಿಷ. ಹಾಗಾದ್ರೆ ಇನ್ನೂ ಒಂದು ಕ್ಯಾಂಡಲ್ ತಗೊಳ್ಳೋಣ. ವೇಟ್ ಮಾಡಿ. ಲೆಟ್ ಮೀ ಟೇಕ್ 1 ಅವರ್ ಕ್ಯಾಂಡಲ್. ಓಕೆ ಮೇಡಮ್, ಇಲ್ಲಿ ಒಂದು ಕರ್ಸರ್ ನಾನು ಮಾಡಿದ್ದೇನೆ. ಹೇಳಿ, ಓಪನಿಂಗ್ ಪ್ರೈಸ್ ಎಷ್ಟಿದೆ ಹೇಳಿ ಮೇಡಮ್. 869.25, sir. ಥ್ಯಾಂಕ್ ಯು. ಅಂಡ್ ಕ್ಲೋಸಿಂಗ್ ಎಷ್ಟಿದೆ. 865.15. ಈಗ ನೀವೇ ಹೇಳಿ, ಕ್ಲೋಸಿಂಗ್ ಪ್ರೈಸ್ ಇಸ್ ಮೋರ್ ದನ್ ದ ಓಪನಿಂಗ್ ಪ್ರೈಸ್ ಆರ್ ಲೆಸ್ ದನ್ ದ ಓಪನಿಂಗ್ ಪ್ರೈಸ್. Closing price is less than the opening price, sir. ಅಂದ್ರೆ ಬುಲಿಶ್ ಆರ್ ಬ್ಯಾರಿಶ್ ಮೇಡಮ್. Bearish. Yes. Bearish, sir. Bearish. ಮೋರ್ ಸಪ್ಲೈ ಅಂತ. ಓಕೆ. Yes, sir. Yes, sir. Yes, sir. Okay, madam. I hope I made it clear. Yes, sir. Yes, sir. Okay, thank Clear, you. sir. Thank you, sir. So, I hope ಎಲ್ಲರಿಗೂ ನೋಡಿ, ಕಲರ್ ನೋಡಿ LKG ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಹೇಳ್ತಾರೆ, ನನಗೆ ಅದು ಬೇಡ. ಐ ವಾಂಟ್ ಪ್ರೈಸ್ ನೋಡಿ ಹೇಳೋದು ಕಲ್ಸೋದಿತ್ತು ನನಗೆ. ಐ ಹೋಪ್ ಐ ಮೇಡ್ ಇಟ್ ಕ್ಲಿಯರ್. ಎಲ್ಲರಿಗೂ ಅರ್ಥ ಆಯ್ತಂತ ತಿಳ್ಕೊಂಡಿದ್ದೇನೆ. ಇಲ್ಲಿವರೆಗೆ ಸ್ಟಿಲ್ ಯಾರಿಗಾದ್ರೂ ಡೌಟ್ ಇದ್ರೆ ಓಕೆ, ಪ್ಲೀಸ್ ಹ್ಯಾಂಡ್ ರೈಸ್ ಮಾಡಿ. ಇಫ್ ನಾಟ್, ಐ ವಿಲ್ ಕಂಟಿನ್ಯೂ ಫರ್ದರ್ ಥಿಂಗ್. 2 ನಿಮಿಷ ಟೈಮ್ ಕೊಡ್ತೀನಿ, ಯಾರಿಗಾದ್ರೂ ಡೌಟ್ ಇದ್ರೆ.
Yes, it depends on time frame. That is, it depends on time frame ಇರುತ್ತೆ. ಇಲ್ಲಿ ನೋಡಿ, now listen. ಇದು ಕ್ಯಾಂಡಲ್ ಸ್ಟಿಕ್. ಫಸ್ಟ್ ಆಕ್ಚುಲಿ ಬಂದಿತ್ತು ಲೈನ್ ಚಾರ್ಟ್ ಅಂತ ಬಂದಿತ್ತು. ಈಗ ನೀವೇ ಹೇಳಿ, ಈ ಲೈನ್ ಚಾರ್ಟ್ ದಲ್ಲಿ ವೆದರ್ ಇಟ್ ಈಸ್ ಪಾಸಿಬಲ್ ಟು ಐಡೆಂಟಿಫೈ ಓಪನ್ ಹೈ ಲೋ ಕ್ಲೋಸ್ ಇಮಿಡಿಯೇಟ್ ಆಗ್ತದ? ಪ್ಲೀಸ್ ರಿಪ್ಲೈ. ಓಕೆ, ಸೊ ಲೈನ್ ಚಾರ್ಟ್ ಗೊತ್ತಾಗಿಲ್ಲ. ಆಮೇಲೆ ಏನ್ ಬಂತು ಗೊತ್ತಾ? ಬಾರ್ ಚಾರ್ಟ್ ಬಂತು. ಬಾರ್ ಚಾರ್ಟ್ ಬಂತು. ಹಾ, ಹೇಳಿ ರವಿ ಅವರೇ, ನಾನ್ ನೋಡ್ಲಿಲ್ಲ ಹ್ಯಾಂಡ್ ರೈಸ್ ಆಗಿದ್ದು. ಏನ್ ಕೇಳ್ಬೇಕಿತ್ತು ಹೇಳಿ. ಇನ್ನೊಮ್ಮೆ ಹ್ಯಾಂಡ್ ರೈಸ್ ಮಾಡಿ, ಅದಕ್ಕೇನಂತೆ. ಹಾ, ಹೇಳಿ ರವಿ, ಏನ್ ಕೇಳೋದಿತ್ತು ಹೇಳಿ. ಹಾ ನಮಸ್ತೆ. ಹಾ. ಅಲ್ಲ, ಆಗಲೇ ಒಬ್ರು ಯಾರಾದ್ರೂ ಮಾಡಂದಾಗ ಮಾಡಿದ್ದೆ ಅಂದ್ರೆ ಅದೇ ವಿಸಿಬಲ್ ಇದೆಯಲ್ಲೋ ನಂಗೆ ಡೌಟ್ ಬಂತು. ಓಕೆ, ಇಲ್ಲಿಗ 867.50 ಇದೆ ಓಪನಿಂಗು, ಕ್ಲೋಸಿಂಗ್ 868 ಇದೆ, ಜಸ್ಟ್ 50 ಪೈಸಾ. ಇಫ್ ಇಟ್ ಈಸ್ 1 ಪೈಸಾ ಇದ್ರು ಅದು ಬುರಿಶ್ ಅದು ಅದು ಅಂದ್ರೆ ಅದಕ್ಕೆ ಏನಂತೇವೆ ಗೊತ್ತಾ? ಡೋಸಿ ಅಂತ ಕರಿತೇವೆ ನಾವು. ಓಕೆ, ಲಾಂಗ್ ಲೈನ್ ಅದಕ್ಕೆ ಬೇರಿಶ್ ಎಷ್ಟಕ್ಕಿದೆ? 1 ಪೈಸಾ ಕಮ್ಮಿ ಇದ್ರು ಬೇರಿಶ್. ಓಕೆ, 1 ಪೈಸಾ ಹೆಚ್ಚಿಗಿದ್ರು ಇದೇನೆ ಬುಲಿಶ್. ಓಕೆ, ಬಟ್ ಹಂಗಿದ್ದಾಗ ಏನಂತ ಹೇಳೋದು ಗೊತ್ತಾ? ಜನರಲಿ ಒಂದು 0.5% ನಾವು ಇದನ್ನ ಮಾಡ್ಕೊಳ್ತೇವೆ. ಓಕೆ, ಬಫರಿಂಗ್ ಅಂತ ಕರಿತೇವೆ ನಾವು ಅದನ್ನ. ಸೊ ಅದು ನಿಮಗೆ ಓವರ್ ಎ ಪೀರಿಯಡ್ ಆಫ್ ಎಕ್ಸ್ಪೀರಿಯನ್ಸ್ ಗೊತ್ತಾಗ್ತದೆ. ಓಕೆ, ದಟ್ ವಿ ಕಾಲ್ ಇಟ್ ಆಸ್ ಡೋಸಿ ಕ್ಯಾಂಡಲ್ ಅಂತ ಕರಿತೇವೆ. ಓಕೆ, ಸ್ವಲ್ಪ ಡಿಫ್ರೆನ್ಸ್ ಇದೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಸೊ ಇದು ಸೆಕೆಂಡ್ ಈ ತರ ಬಂತು ಲೈನ್ ಚಾರ್ಟ್ ಅಂತ. ಬಾರ್ ಲೈನ್ ಆಯ್ತು, ಬಾರ್ ಚಾರ್ಟ್. ಇದರಿಂದನೂ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿ ಕೊನೆಗೆ ಎಲ್ಲರಿಗೂ ಅನುಕೂಲ ಆಗ್ಲಿಕ್ಕೆ ದಿಸ್ ಕ್ಯಾಂಡಲ್ ಸ್ಟಿಕ್ ಬಂತು. ಓಕೆ, ಸೊ ಇದರಿಂದ ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗ್ತಾ ಇದೆ. ದಿಸ್ ವಿ ಕಾಲ್ ಇಟ್ ಆಸ್ ಜಾಪನೀಸ್ ಕ್ಯಾಂಡಲ್ ಸ್ಟಿಕ್. ಓಕೆ, ಇದ್ರ ಬಗ್ಗೆ ಮುಂದೆ ಎಲ್ಲ ತುಂಬಾನೇ ಕಲಿಯೋದಿದೆ. ಫೈನ್. ಸೊ ಯಾರಿಗನು ಡೌಟ್ ಇಲ್ಲ ಅಂತ ಹೇಳುದು. ಹಾ, ಡೋಸಿ ಹೇಳೋಣ, ಡೋಸಿ ಹೇಳೋಣ. ಹ್ಯಾವ್ ದ ಪೇಶನ್ಸ್. ಎಲ್ಲ ನಾವು ಒಮ್ಮೆ ಹೇಳಿದ್ರೆ ಏನ್ ತಿಳಿಬೇಕ್ರಿ? ಬೇಸಿಕ್ ನಿಂದ ಹೋಗೋದಿದೆ ನನಗೆ. ಓಕೆ, ಡೋಸಿ ಅಂದ್ರೆ ಓಕೆ, ಒಂದು ಅವ್ರು ಕೇಳಿದ್ದಾರೆ ಡೋಸಿ ಕ್ಯಾಂಡಲ್ ತೋರಿ ಹೋಗ್ತೇನೆ ನೋಡಿ. ಎಸ್, ಇಲ್ಲಿ ನೋಡಿ ಆಲ್ಮೋಸ್ಟ್ ಓಪನ್. ಯಾರಾದ್ರೂ ಕೇಳಿದ್ದು ಇಫ್ತೆಕಾರ್ ಟೆಲ್ ಮಿ ಓಪನ್ ಮತ್ತೆ ಕ್ಲೋಸ್. ಹಾ ರವಿ, ಈಗ ನೀವು ಹೇಳಿದ್ರಲ್ಲ, ಎವ್ರಿವನ್ ಹೇಳಿ ನೋಡೋಣ, ಓಪನ್ ಮತ್ತೆ ಕ್ಲೋಸ್ ಎಷ್ಟಿದೆ ಹೇಳಿ ನೋಡೋಣ. ಈ ಕ್ಯಾಂಡಲ್ 860.75 ಓಪನಿಂಗ್ ಮತ್ತೆ 861 ಇದೆನಾ? ಅಲ್ಲ, 60 ನೀವು ಲೈವ್ ಕೊಡ್ತಿದ್ರೆ ಚೇಂಜ್ ಆಗ್ತಾ ಇದೆ ಮೋಸ್ಟ್ಲಿ. ಅಲ್ಲ, ಇಲ್ಲಿ ಕರ್ಸರ್ ಇಟ್ಟಿದೆ ನೋಡಿ. ಓಪನ್ 860.75. ಹಾ ಸರ್, ಕ್ಲೋಸಿಂಗ್ 861. ಓಕೆ, ಅಂದ್ರೆ ಡಿಫರೆನ್ಸ್ 25 ಪೈಸೆ ಆಯ್ತು. ಇದಕ್ಕೆ ನಾವು ಡೋಸಿ ಕ್ಯಾಂಡಲ್ ಅಂತ ಕರಿತೇವೆ. ಇಫ್ತೆಕಾರ್, ಐ ಹೋಪ್ ಐ ಮೇಡ್ ಇಟ್ ಕ್ಲಿಯರ್. ಸರ್ ಅಲ್ಲಿ ಕೆಳ ಮತ್ತೆ ಮುಂದೆ +2.80 ಇದೆಯಲ್ಲ, ಏನ್ ಸರ್ ಅದು? ಅದು ಮೊನ್ನೆ ಕ್ಲೋಸಿಂಗ್ ನಿಂದ ಎಷ್ಟು ಇದಾಗಿದೆ ಅಂತ. ಓಕೆ, ಈ ಕ್ಯಾಂಡಲ್ ಅದ್ದು. ಓಕೆ, ನಾವು ಅದನ್ನ ನೋಡೋದೇ ಬೇಡ. ಓಕೆ, ಈಗ ಲೋದಿಂದ ಲೋ ಎಷ್ಟೇ. ಓಕೆ, ಅದನ್ನು ಕ್ಲಾರಿಫೈ ಮಾಡ್ತೇನೆ. ಲೋ ಎಷ್ಟಿದೆ ಹೇಳಿ ನೋಡೋಣ. 858.05. ಹೌದಾ? ಕ್ಲೋಸ್ ಎಷ್ಟಕ್ಕಾಗಿದೆ? 861. ಅಂದ್ರೆ ಆ ಡಿಫರೆನ್ಸ್ ಕ್ಯಾಂಡಲ್ ಅಂತ ಹೇಳ್ತದೆ. ಅದು ನಾವು ಮುಂದೆ ವಿಚಾರ ಮಾಡುತ್ತೆ. ಓಕೆ ಸರ್, ಇದು ನೀವು ರಿಕಾರ್ಡಿಂಗ್ ಇದ್ದಿದ್ದು ಅಥವಾ ಹೇಗೆ ಅಂತ? ಯಾಕಂದ್ರೆ ಈ ಕ್ಲೋಸ್ ಇರ್ತದಲ್ಲ ಶೇರು, ಇದು ಇವತ್ತು ಆಗಿದ್ದು ಇದು. ಓಕೆ, ಹಾ ಅದಕ್ಕಂದ್ರೆ ಅಲ್ಲ, ಬೇರೆ ಬೇರೆ ಕಂಟ್ರಿ ಹೇಳಿದ್ರಲ್ಲ ನೀವು, ಚೈನಾ ಅದೆಲ್ಲ, ಅವೆಲ್ಲ ಚಾಲು ಇರ್ತಾವಲ್ಲ ಈಗ? ಓಕೆ, ಅದು ಮಾರ್ಕೆಟ್ ಅಂತ ಹೇಳ್ತೇನೆ. ಒಂದು 5 ನಿಮಿಷ ವೇಟ್ ಮಾಡಿ, ಯಾವ ಮಾರ್ಕೆಟ್ ಅಂತ ಹೇಳ್ತೇನೆ. ಓಕೆ, ಈಗ ನಾನು ಅದಕ್ಕೆ ನಿಮಗೆ ಲೈವ್ ಮಾರ್ಕೆಟ್ ದಲ್ಲಿ ಈಗ ಅಮೆರಿಕನ್ ಮಾರ್ಕೆಟ್ ಓಪನ್ ಇರುತ್ತೆ. ಓಕೆ, ಇಲ್ಲಿ ಒಂದೇ ಹಾಕಿ ತೋರಿಸ್ತೇನೆ ನೋಡಿ. ಡೌ ಜೋನ್ಸ್
ನಾಷ್ಟ ಕಟ್ ಹಾಕೋಣ. ನಾಷ್ಟ ಇಂಡೆಕ್ಸ್. ಎಸ್. ಇಲ್ಲಿ ಮಾರ್ಕೆಟ್ ಓಪನ್ ಅಂತ ಕಾಣಿಸ್ತಾರವಿ. ಎಲ್ಲಿ ಸರ್ ಅದು? ಇಲ್ಲಿ ಕರ್ಸರ್ ಇಟ್ಟಿದೆ ನೋಡಿ. 21,417 ಇಲ್ಲಿ ಮಾರ್ಕೆಟ್ ಓಪನ್ ಅಂತ ಕಾಣಿಸ್ತದೆ. ಇಲ್ಲ, ನೀವು ಕರ್ಸರ್ ಮೂವ್ ಮಾಡ್ತೀರಿ ಅಂದ್ರೆ ಕಾಣ್ತದೆ ನಮಗೆ. ಓಕೆ, ತೆಗೆದಿದೆ ನೋಡಿ, ಕಾಣಿಸ್ತಾ ಈಗ? ಇಲ್ಲ ಸರ್. ಓಕೆ, ಕಾಣಿಸೋ ಮಾಡ್ತೇನೆ. ಹಾ ಎಸ್, ಇಲ್ಲ ಬ್ಲಿಂಕ್ ಆಗದಂಗ್ ಕಾಣ್ತು. ಒಂದೇ ನಿಮಿಷ. ಓಕೆ, ಪ್ಲಸ್ ಬಂತದ ಏನಾದ್ರು? ಈಗ ಅದರ Okay, ಕೆಳಗಡೆ ಮಾರ್ಕೆಟ್ ಓಪನ್ ಅಂತ ಕಾಣಿಸ್ತಾ? ಈಗ ಕಾಣಿಸ್ತಾ ಇಲ್ಲ? ಎಸ್, ನಾವು ಮೊಬೈಲ್ನಾಗ ನೋಡ್ಲಿಕ್ಕೆ ಸರ್, ಅದಕ್ಕೆ ಓಕೆ, ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ಅದನ್ನ. ಓಕೆ, ಮಾಡ್ಕೊಂಡೆ. ಓಕೆ. ಓಕೆ, ಮಾರ್ಕೆಟ್ ಓಪನ್ ಅಂದ್ರೆ ಈಗ ಮಾರ್ಕೆಟ್ ನಡೆದಿದೆ ಅಂತ. ಓಕೆ, ಈಗ ಅದನ್ನೇ ನಾನು ಇಲ್ಲಿ SBI ಹಾಕಿದ್ರೆ ಮಾರ್ಕೆಟ್ ಕ್ಲೋಸ್ ಅಂತ ಬರುತ್ತೆ, ಅದನ್ನು ತೋರಿಸ್ತೇನೆ. ಓ, ಅದೇ ಡೌಟ್ ಇತ್ತು ನನಗೆ. ಓಕೆ, ಎಲ್ಲ ತಿಳಿತು. ಓಕೆ, ಈಗ ಇಲ್ಲಿ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಕಿದ್ರೆ ಈಗ ಅದೇ ಪ್ಲೇಸ್ ದಲ್ಲಿ ನೋಡಿ, ಮಾರ್ಕೆಟ್ ಓಪನ್ ಇದೆನೋ ಕ್ಲೋಸ್ ಇದೆ ರವಿ ಅದು? ಕ್ಲೋಸ್ಡ್. ಇಷ್ಟೇ. ಓಕೆ ಸರ್, ಹಂಗಂದ್ರೆ ಇದು ಕಂಪನಿ ಯಾವ್ಯಾವ ದೇಶದಲ್ಲಿ ಇರ್ತದೆ ಅಲ್ಲಿ ಟೈಮಿಂಗ್ ಪ್ರಕಾರ ಅದು ಕ್ಲೋಸ್ ಆಗ್ತದೆ. ಎಸ್, ಬೇರೆ ಕಡೆ ಅಂದ್ರೆ ಯಾವಾಗ್ಲೂ ನಾವು ಮಾರ್ಕೆಟಿಂಗ್ ಮಾಡ್ಬೋದು. ಎಸ್, ಬೇರೆ ಈಗ ವಿತ್ ಚೈನಾ ಆರ್ ಅಮೆರಿಕಾ. ಎಸ್. ಶಿವ ಅವ್ರೆ, ಟೈಮ್ ಫ್ರೇಮ್ ಅಂತ ಕರಿತೇವೆ. 5 ನಿಮಿಷ, 15 ನಿಮಿಷ, 1 ಅವರ್, 2 ಅವರ್, 4 ಅವರ್, ಅದು ನಿಮಗೆ ಬಿಟ್ಟಿದ್ದು. ಓಕೆ, ನಾನಲ್ಲಿ ಎಲ್ಲ ಟೈಮ್ ಫ್ರೇಮ್ ಅದು ಇದನ್ನು ಮಾಡಿದ್ದು ಅಷ್ಟೇ. ದಟ್ ಈಸ್ ಓನ್ಲಿ ರೆಫರೆನ್ಸ್ ಟು ಟೈಮ್. ಓಕೆ, ಐ ಹೋಪ್ ಶಿವ ಅವರೇ ಇಟ್ ಈಸ್ ಕ್ಲಿಯರ್ ಅಂತ ತಿಳ್ಕೊಂಡಿದ್ದೀನಿ. ಫೈನ್. ಸೊ ಹಾಗಾದ್ರೆ ಇಷ್ಟಂತೂ ಅರ್ಥ ಆಯ್ತಂತ ನಾನು ತಿಳಿದು ಐ ವಾಂಟ್ ಟು ಕಂಟಿನ್ಯೂ. Sure. ಹಾಗಾದ್ರೆ ಮಾರ್ಕೆಟ್ ಕ್ಲಾಸಿಫಿಕೇಶನ್ ಏನೇನಿದೆ ನೋಡೋಣ. ಟೆಲ್ ಮಿ, ಮೈ ಸ್ಕ್ರೀನ್ ಈಸ್ ವಿಸಿಬಲ್ ಟು ಈಚ್ ಅಂಡ್ ಎವ್ರಿವನ್? ಎಲ್ಲರಿಗೂ ಸ್ಕ್ರೀನ್ ವಿಸಿಬಲ್ ಇತ್ತಂದ್ರೆ ಪ್ಲೀಸ್ ರಿಪ್ಲೈ ಮೈ. ಎಸ್ ಸರ್. ಓಕೆ, ನೋಡಿ, stock market has been classified as primary and secondary market ಅಂತ. ಓಕೆ, ಸ್ಟಾಕ್ ಮಾರ್ಕೆಟ್ ಅನ್ನ ಎರಡಾಗಿ ಕ್ಲಾಸಿಫೈ ಮಾಡುತ್ತದೆ. ಒಂದು ಪ್ರೈಮರಿ ಮಾರ್ಕೆಟ್, ಇನ್ನೊಂದು ಸೆಕೆಂಡರಿ ಮಾರ್ಕೆಟ್. ಹಾಗಾದ್ರೆ ಏನಪ್ಪಾ ಅದು ಪ್ರೈಮರಿ ಮಾರ್ಕೆಟ್ ಮತ್ತೆ ಸೆಕೆಂಡರಿ ಮಾರ್ಕೆಟ್? ಪ್ರೈಮರಿ ಮಾರ್ಕೆಟ್ ಅಂದ್ರೆ IPO ಅಂತ ಎಲ್ಲರೂ ಕೇಳಿರ್ಬೇಕು ನೀವು. ಇನಿಷಿಯಲ್ ಪಬ್ಲಿಕ್ ಆಫರ್ ಅಂದ್ರೆ ಯು ಕ್ಯಾನ್ ಪರ್ಚೇಸ್ ಶೇರ್ಸ್ ಡೈರೆಕ್ಟ್ಲಿ ಫ್ರಾಮ್ ಕಂಪನಿಯಿಂದ ಡೈರೆಕ್ಟ್ ಆಗಿ ಶೇರ್ಸ್ ಅನ್ನ ಖರೀದಿ ಮಾಡೋ ವಿಧಾನಕ್ಕೆ ಪ್ರೈಮರಿ ಮಾರ್ಕೆಟ್ ಅಂತ ಕರಿತೇವೆ. ಅದಕ್ಕೆ ಶಾರ್ಟ್ ದಲ್ಲಿ IPO, ಇನಿಷಿಯಲ್ ಪಬ್ಲಿಕ್ ಆಫರ್. ಕಂಪನಿಗೆ ಎಂದು ದುಡ್ಡು ಬೇಕೋ ದೇ ಕ್ಯಾನ್ ಇಶ್ಯೂ ದ ಶೇರ್ಸ್ ಟು ಪಬ್ಲಿಕ್. ಓಕೆ, ಅಂಡ್ ಓನ್ಲಿ ಇನ್ ಪ್ರೈಮರಿ ಮಾರ್ಕೆಟ್ ಯು ಕ್ಯಾನ್ ಡೈರೆಕ್ಟ್ಲಿ ಪರ್ಚೇಸ್ ಫ್ರಮ್ ಕಂಪನಿ. ದೆನ್ ಸೆಕೆಂಡರಿ ಮಾರ್ಕೆಟ್ ದಲ್ಲಿ ಯಾವ್ದಾವ್ದು ಬರುತ್ತೆ? ಇಕ್ವಿಟಿ, ಡೆರಿವೇಟಿವ್ ಮಾರ್ಕೆಟ್, ಕಮೋಡಿಟಿ, ಫಾರೆಕ್ಸ್. ಈ ಫಾರೆಕ್ಸ್ ಅಂತ ಏನಿದೆ ಅಲ್ಲ, ಇದು 24 ಅವರ್ಸ್ ಮಾರ್ಕೆಟ್ ಇತ್ತು. ಕಮೋಡಿಟಿ ಮಾರ್ಕೆಟ್ ಬೆಳಿಗ್ಗೆ 9 ಗಂಟೆಗೆ ಶುರು ಆದ್ರೆ ಭಾರತದಲ್ಲಿ ಮಾತ್ರ ರಾತ್ರಿ 11:50-55 ತನಕ ಮಾರ್ಕೆಟ್ ಇರುತ್ತೆ ಕಮೋಡಿಟಿ ಮಾರ್ಕೆಟ್. ಬಟ್ ಆಲ್ ಓವರ್ ವರ್ಲ್ಡ್ ಅಗೇನ್ ಇಟ್ ಈಸ್ 24 ಅವರ್ಸ್ ಮಾರ್ಕೆಟ್. ಓಕೆ,
ಸೊ ನಾವು ಇದರ ಬಗ್ಗೆ ಏನು ತಲೆಕೆಡಿಸ್ಕೊಳ್ಳೋದು ಬೇಡ. ಅವರ್ ಮೇನ್ ಫೋಕಸ್ ಆನ್ ಸೆಕೆಂಡರಿ ಮಾರ್ಕೆಟ್, ಅದರಲ್ಲಿ ಇಕ್ವಿಟಿ ಮತ್ತೆ ಡೆರಿವೇಟಿವ್. ಡೆರಿವೇಟಿವ್ ದಲ್ಲಿ ಎರಡು ಬರುತ್ತೆ, ಒಂದು ಫ್ಯೂಚರ್ ಮತ್ತೆ ಒಂದು ಆಪ್ಷನ್. ಓಕೆ, ಇದ್ರ ಬಗ್ಗೆನೇ ಹೇಳುತ್ತೆ. ಸೊ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ಪ್ರೈಮರಿ ಮಾರ್ಕೆಟ್ ಯು ಕ್ಯಾನ್ ಪರ್ಚೇಸ್ ಡೈರೆಕ್ಟ್ಲಿ ಫ್ರಮ್ ದ ಕಂಪನಿ. ಸೆಕೆಂಡರಿ ಮಾರ್ಕೆಟ್ ಫ್ರಮ್ ಎಕ್ಸ್ಚೇಂಜ್. ನೋಡಿ ಮೀನಿಂಗ್ ನೋಡೋಣ. ಪ್ರೈಮರಿ ಮಾರ್ಕೆಟ್. Primary market is a source of new securities, that is, new stocks or bonds are sold to the public for the first time. First time purchase ಮಾಡೋದಕ್ಕೆ primary market. Investors are able to purchase the shares directly from the company. Primary market issues IPO, private placement right issue, ಅದೆಲ್ಲ ಮುಂದೆ. ಓಕೆ, IPO ಅಷ್ಟು ನೆನಪಿಡಿ ಸಾಕಷ್ಟೇ. Then secondary market. After the stocks or bonds are sold through the IPO, they are traded between. ಇದು ಮುಖ್ಯ ನೋಡಿ, ಇದು ಮುಖ್ಯ. They are traded between investors through the stock exchanges is called secondary market. ಆ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಮತ್ತೆ NSE, BSE. ಓಕೆ, ಸೊ ಇಲ್ಲಿವರೆಗೆ ಅರ್ಥ ಆಯ್ತಾ? ಪ್ಲೀಸ್ ರಿಪ್ಲೈ. ಇಷ್ಟು ಮಾತ್ರ ತಿಳ್ಕೊಳ್ಳಿ. ನಾವು ಇಕ್ವಿಟಿ ಅಂದ್ರೆ ಏನು, ಫ್ಯೂಚರ್ ಅಂದ್ರೆ ಏನು, ಅದರ ಬಗ್ಗೆ ನಾನು ಹೇಳ್ತೇನೆ. ಲೆಟ್ ಮಿ ನೋ. ವೈಟ್ ಬೋರ್ಡ್ ವಿಸಿಬಲ್ ಇರಬೇಕು ಎಲ್ಲರಿಗೆ. ಸೊ ನಾವಿಲ್ಲಿ ಮಾರ್ಕೆಟ್ ದಲ್ಲಿ ಕಲಿಯೋದು. ವೈಟ್ ಬೋರ್ಡ್ ವಿಸಿಬಲ್ ಇಲ್ವಾ ಶಿವ ಅವರೇ? ನನ್ ಬರ್ದಿದ್ದು ಕಾಣಿಸ್ತಾ ಇಲ್ವಾ? ಓಕೆ, ಫೈನ್. ಇಕ್ವಿಟಿ, futures and options. ಈ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಗೆ ಡೆರಿವೇಟಿವ್ ಮಾರ್ಕೆಟ್ ಅಂತ ಕರಿತೀವಿ. ಓಕೆ, ಅಂಡ್ ಇಕ್ವಿಟಿಗೆ ಮತ್ತೊಂದು ಹೆಸರು ಕ್ಯಾಶ್ ಮಾರ್ಕೆಟ್ ಅಂತ. ಹಾಗಾದ್ರೆ ಇವತ್ತು ಇದರ ಬಗ್ಗೆ ನಾನು ಹೇಳ್ತೇನೆ. ಇಕ್ವಿಟಿ ಮಾರ್ಕೆಟ್ ಅಂದ್ರೆ ಏನು? ಇಲ್ಲಿ ಫಸ್ಟ್ ಒನ್, you can buy one share or two shares or three shares according to your investment capacity. ಓಕೆ, ನೀವು ಎಷ್ಟು ಬೇಕೋ ನಿಮ್ಮ ಹತ್ರ ದುಡ್ಡಿದ್ದಾಗ ಬೈ ಮಾಡೋದಪ್ಪ. 1 ಶೇರ್, 2 ಶೇರ್, 3 ಶೇರ್. ಓಕೆ, so that we call it as equity. Then second point, there is no time limit to sell those shares. ಆ ಶೇರ್ ಅನ್ನ ಮಾರಾಟ ಮಾಡ್ಲಿಕ್ಕೆ ಯಾವುದೇ ಟೈಮ್ ಲಿಮಿಟ್ ಇಲ್ಲ. ನೆನಪಿಡಿ, ಟೈಮ್ ಲಿಮಿಟ್ ಇಲ್ಲ. You can hold those shares for 1 minute, even 10 minutes, 1 hour, 1 day, 1 week, 1 month, 1 year, 10 years, 100 years. No one can question. ಯಾರು ನಿಮಗೆ ಕೇಳಲ್ಲ ಮಾರಾಟ ಮಾಡು ಅಂತ. ಅದಕ್ಕೆ ನಾನು ಹೇಳಿದ್ದು, there is no time limit to sell those shares. Okay. Then third point, once if we buy the share of any particular company, our designation will become then they will buy back, Shiva. If company wants to close, they will send you the letter. That we call it as buyback. That we call it as buyback of shares. At that time, compulsory you have. Okay, they will give the good price. That we call it as buyback.
ಓಕೆ, ವೆರಿ ರೇರ್ ಕೇಸ್ದಲ್ಲಿ ಆಗ್ತದೆ. ಓಕೆ, ನೀವು ಶೇರ್ಸ್ ಖರೀದಿ ಮಾಡಿದಾಗ ನಿಮ್ದು ಡೆಸಿಗ್ನೇಷನ್ ಬರ್ತದೆ ಶೇರ್ ಹೋಲ್ಡರ್ ಅಂತ. ಈಗ ಶೇರ್ ಹೋಲ್ಡರ್ ಅಂತ ಡೆಸಿಗ್ನೇಷನ್ ಬಂದ್ಬಿಟ್ರೆ, ಶೇರ್ ಹೋಲ್ಡರ್ ಅಂದ್ರೆ ಮಾಲೀಕರು, ಓನರ್. ಓಕೆ, ಶೇರ್ ಹೋಲ್ಡರ್ ಮೀನ್ಸ್ ಯು ಆರ್ ದ ಓನರ್ ಆಫ್ ದಟ್ ಕಂಪನಿ ಟು ದ ಎಕ್ಸ್ಟೆಂಟ್ ಆಫ್ ಶೇರ್ಸ್ ಹೆಲ್ಡ್ ಬೈ ಯು. ನಿಮ್ ಹತ್ರ ಎಷ್ಟು ಶೇರ್ಸ್ ಇರುತ್ತೋ ಅಷ್ಟು ಮಾಲೀಕತ್ವ ನಿಮ್ ಹತ್ರ ಇರುತ್ತೆ. ಓಕೆ, ಆದ್ರೆ ಶೇರ್ ಹೋಲ್ಡರ್ ಆದ್ರೆ ಉಪಯೋಗ ಏನು? ಶೇರ್ ಹೋಲ್ಡರ್ ಅಂತ ಹೇಳಿ ನಿಮಗೆ ಟ್ಯಾಗ್ ಬಂದ್ರೆ, ಶೇರ್ ಹೋಲ್ಡರ್ ಅಂತ ಅಂದ್ಬಿಟ್ರೆ ಯು ವಿಲ್ ಗೆಟ್ ದ ಡಿವಿಡೆಂಡ್. ನಿಮಗೆ ಕಂಪನಿಯವರು ಡಿವಿಡೆಂಡ್ ಕೊಡ್ತಾರೆ. ಡಿವಿಡೆಂಡ್ ಅಂದ್ರೆ ಏನು? ಬ್ಯಾಂಕದಲ್ಲಿ ನಾವು ಡೆಪಾಸಿಟ್ ಮಾಡಿದ್ರೆ, ಬ್ಯಾಂಕದಲ್ಲಿ ಹಣ ಡೆಪಾಸಿಟ್ ಮಾಡಿದ್ರೆ ಎಲ್ಲರೂ ರಿಪ್ಲೈ ಮಾಡಿ ಏನ್ ಸಿಗುತ್ತೆ ನಮಗೆ? ಬ್ಯಾಂಕದಲ್ಲಿ ಹಣ ಡೆಪಾಸಿಟ್ ಮಾಡಿದ್ರೆ ಏನ್ ಸಿಗುತ್ತೆ? ಇಂಟ್ರೆಸ್ಟ್ ಸಿಗುತ್ತೆ. ಇಂಟ್ರೆಸ್ಟ್ ಸಿಗುತ್ತಾ? ದಟ್ ವಿ ಕಾಲ್ ಇಟ್ ಆಸ್ ಇಂಟ್ರೆಸ್ಟ್. ಓಕೆ, ಬ್ಯಾಂಕದಲ್ಲಿ ಹಣ ಹೂಡಿಕೆ ಮಾಡಿದ್ರೆ ವಿಲ್ ಕಾಲ್ ಇಟ್ ಆಸ್ ಇಂಟ್ರೆಸ್ಟ್. ಕಂಪನಿಯಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಅದಕ್ಕೆ ಇಂಟ್ರೆಸ್ಟ್ ಅನ್ನಲ್ಲ, ದಟ್ ವಿ ಕಾಲ್ ಇಟ್ ಆಸ್ ಡಿವಿಡೆಂಡ್. ಡಿವಿಡೆಂಡ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಪಾರ್ಟ್ ಆಫ್ ಪ್ರಾಫಿಟ್. It is a part of profit distributed among shareholders. ಯಾಕಂದ್ರೆ ಮಾಲೀಕರಲ್ಲ ನೀವು. ಸೊ ಶೇರ್ ಹೋಲ್ಡರ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇದು ಫಸ್ಟ್ ಅಡ್ವಾಂಟೇಜ್. ಸೆಕೆಂಡ್ ಅಡ್ವಾಂಟೇಜ್, ಯು ವಿಲ್ ಗೆಟ್ ವೋಟಿಂಗ್ ರೈಟ್ಸ್. ಓಕೆ, ವೋಟಿಂಗ್ ರೈಟ್ಸ್ ಏನಪ್ಪ? ವೋಟಿಂಗ್ ರೈಟ್ಸ್ ಅಂದ್ರೆ ಡೈರೆಕ್ಟರ್ಸ್ ಗೆ ಎಲ್ಲ ಇಲೆಕ್ಟ್ ಮಾಡ್ಲಿಕ್ಕೆ ವೋಟಿಂಗ್ ರೈಟ್ಸ್ ಇರುತ್ತೆ. ದೆನ್ ಸ್ವಲ್ಪ ಟೆಕ್ನಿಕಲ್ ಲ್ಯಾಂಗ್ವೇಜ್ ಇದು, ರೈಟ್ ಇಶ್ಯೂ. ಕಂಪನಿ ಏನಾದ್ರೂ ಅಡಿಷನಲ್ ದುಡ್ಡು ಬೇಕಿತ್ತಂದ್ರೆ ಮೊದಲು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಗೆ ಕೇಳ್ತಾರೆ, ವಿ ಆರ್ ಗೋಯಿಂಗ್ ಟು ರೈಸ್ ದ ಮನಿ, ಸೊ ಫಾರ್ ದಟ್ ರೈಟ್ ಇಶ್ಯೂ ಇದೆ, ನಿಮಗೆ ಇಂಟ್ರೆಸ್ಟ್ ಇದೆ ಬೈ ಮಾಡಿ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಜನರಲ್ ಪಬ್ಲಿಕ್ ಕೊಡ್ತಾರೆ. And fourth one, you are eligible to get bonus shares. ಬೋನಸ್ ಶೇರ್ಸ್ ಇದೆ ನೋಡಿ. ಈಗ ನಿಮ್ಮ ಹತ್ರ ಒಂದು 100 ಶೇರ್ಸ್ ಇರುತ್ತೆ. ಓಕೆ, ಸೊ ಕಂಪನಿ 1:1 ಅಂತ ಹೇಳ್ತಾರೆ. ನಾನು 1 ಶೇರ್ಗೆ 1 ಶೇರ್ ಅನ್ನ ಬೋನಸ್ ಕೊಡ್ತೇವೆ. ಅವಾಗ 100 ಇದ್ದಿದ್ದು 200 ಆಗ್ತದೆ. ಮತ್ತೊಂದು 4 ವರ್ಷ ಬಿಟ್ಟು ಮತ್ತೆ 1:1 ಅಂತ ಹೇಳ್ತಾರೆ. ಅವಾಗ 200 ಇದ್ದಿದ್ದು 400 ಆಗ್ತದೆ. That we call it as bonus shares there. Okay, so ಇದು 4 ಅಡ್ವಾಂಟೇಜ್ ಇರ್ತದೆ ಶೇರ್ ಹೋಲ್ಡರ್ ಆಗೋದ್ರಿಂದ. ಒಂದು, ಡಿವಿಡೆಂಡ್ ಸಿಗ್ತದೆ, ವೋಟ್ ಮಾಡ್ಲಿಕ್ಕೆ ರೈಟ್ಸ್ ಇರುತ್ತೆ, ರೈಟ್ ಇಶ್ಯೂ ಇರುತ್ತೆ, ಮತ್ತೆ ಬೋನಸ್ ಶೇರ್ಸ್. ಸೊ ಒನ್ ಡೌಟ್, ಹೇಳಿ. ಅದು 100 ಅಂದ್ರೆ ಆ 100 ಶೇರ್ ನಾವು ಪರ್ಚೇಸ್ ಮಾಡ್ಬೇಕಾ ಪ್ರೆಸೆಂಟ್ ರೇಟಿಗೆ? ನಿಮ್ ಹತ್ರ ಎಷ್ಟಿರುತ್ತೋ ಅದರ ಮೇಲೆ. ಅದೇ ಸರ್, ಈಗ 100 ಇದೆ, 100 ಇದೆ. 100 ಕೊಡ್ತಾರೆ ಅಂದ್ರೆ ಕಂಪನಿ ಡಿಕ್ಲೇರ್ ಮಾಡ್ಬೇಕಷ್ಟೇ. ಓಕೆ, ಅದೇ ಮಾಡಿದ್ರೆ ನಾವು 50 ರೂಪಾಯಿ ತಗೊಂಡಿರ್ತೇವೆ, ಅವಾಗ ಅವರು 500 ರೂಪಾಯಿ ಆದಾಗ ತಗೊಂಡ್ರೆ ಹಂಗಿರಂಗಿಲ್ಲ. ಅಥವಾ ಹೇಗೋ? ಹಂಗಿರಂಗಿಲ್ಲ. 500 ರೂಪಾಯಿ ನೋಟ್ ಬದಲಿ, ಶಿವ ಅವರೇ ಹೇಳಿದ್ ಕೇಳಿ, 500 ರೂಪಾಯಿ ನೋಟ್ ಬದಲಿ 105 ನೋಟ್ ತಂದಂಗ ಅಷ್ಟೇ. ಓಕೆ, ಅವಾಗ ಪ್ರೈಸ್ ಏನ್ ಮಾಡ್ಬಿಡ್ತಾರೆ? 600 ರೂಪಾಯಿ ಇದ್ದಿದ್ದನ್ನ 1:1 ಅಂದ್ರೆ ಪ್ರೈಸ್ 300 ರೂಪಾಯಿ ಮಾಡ್ಬಿಡ್ತಾರೆ. ಓಕೆ, ಶೇರ್ಸ್ ಮಾತ್ರ ಡಬಲ್ ಆಗ್ತದೆ. ರವಿ ಅವರೇ, ಶೇರ್ಸ್ ಮಾತ್ರ ಡಬಲ್ ಆಗ್ತದೆ, ನಿಮ್ ತಲೆಯಲ್ಲಿ ವ್ಯಾಲ್ಯೂ ಡಬಲ್ ಆಗಲ್ಲ. ಓಕೆ ಶಿವ. ಅಲ್ಲ ಸರ್, 100 ಶೇರ್ ನನ್ ಕಡೆ ಇದೆ, ಅವ್ರು ಬೋನಸ್ 100 ಶೇರ್ ಕೊಡ್ತಾರಂದ್ರೆ ಏನ್ ಅರ್ಥ? ಅಲ್ಲೇ ನಮ್ದ್ರ ಅಕೌಂಟ್ ಒಳಗೆ 200 ಆಗ್ಬಿಡ್ತದ? ನಿಮ್ಮ ಅಕೌಂಟ್ ಅಲ್ಲೇ 200 ಆಗ್ತದೆ, ಬಟ್ ಅದು ಶೇರ್ ಪ್ರೈಸ್ 600 ರೂಪಾಯಿ ಇದೆ, 300 ರೂಪಾಯಿ ಆಗಿರುತ್ತೆ ಅಷ್ಟೇ. ಓಕೆ, ಅದು ಬೋನಸ್ ಶೇರ್ಸ್ ಅಂತ. ಯಾಕೆ ಗೊತ್ತಾ? ಬೋನಸ್, ಸ್ಪ್ಲಿಟ್ ಅವೆಲ್ಲ ಮುಂದೆ ಕಲಿಯೋಣ. ಸೊ ಸ್ಪ್ಲಿಟ್ ಅಂತ ಇರುತ್ತೆ,
ಹಾ ಓಕೆ ಓಕೆ ಎಸ್ ಗಾಯತ್ರಿ, ಫೇಸ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಎಕ್ಸಾಕ್ಟ್ಲಿ. ಫೈನ್ ಫೈನ್. ಸೊ ನನಗೆ ಮೇನ್ ಉದ್ದೇಶ ಹೇಳೋದಿತ್ತು, ಡಿವಿಡೆಂಡ್ ವೋಟಿಂಗ್ ರೈಟ್ ಇದು ಅಡ್ವಾಂಟೇಜ್ ಆಗ್ತದೆ ಶೇರ್ ಹೋಲ್ಡರ್. ಓಕೆ. ಆಮೇಲೆ ಒಂದು ನೆನಪಿಡಿ, ಇಟ್ ಈಸ್ ಅ ವೆರಿ ವಾಸ್ಟ್ 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 ಪಿಕ್. ಎಷ್ಟು ಸಾಧ್ಯ ಆಗ್ತದನ್ನು ಸಿಂಪಲ್ ವರ್ಡ್ ಅಲ್ಲಿ ನಾನು ಹೇಳ್ತಾ ಇದ್ದೇನೆ ನಿಮಗೆ. ಫೈನ್ ಟೈಮ್ ಇದು ಇಲ್ಲಿವರೆಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗಾದ್ರೆ ನಾಳೆ ಸ್ವಲ್ಪ ಫ್ಯೂಚರ್ ಅಂಡ್ ಆಪ್ಷನ್ಸ್ ಬಗ್ಗೆನೂ ಕಲ್ಕೊಳ್ಳೋಣ. ಅಲಾಂಗ್ ವಿತ್ ದಟ್ ಫ್ಯೂ ಮೋರ್ ಥಿಂಗ್ಸ್ ನಮಗೆ ಶೇರ್ ಮಾಡೋದಿದೆ. ಲಿಟಲ್ ಬಿಟ್ ಕ್ಯಾಂಡಲ್ ಸ್ಟಿಕ್ಸ್ ಆಲ್ಸೋ. ಓಕೆ. ಸೊ ಬಿಫೋರ್ ಎಂಡ್ ಆಫ್ ದ ಸೆಷನ್, ಪ್ಲೀಸ್ ರಿಪ್ಲೈ ಎಲ್ಲರೂ ಯಾವ ಪ್ಲೇಸ್ ನಿಂದ ಇದ್ದೀರಾ ಅಂಡ್ ಹೂ ಹ್ಯಾಸ್ ರೆಫರ್ಡ್. ನಿಮಗೆ ನನ್ನ ಕ್ಲಾಸ್ ರೆಫರೆನ್ಸ್ ಕೊಟ್ಟಿದ್ಯಾ? ಸ್ವಲ್ಪ ರಿಪ್ಲೈ ಮಾಡಿದ್ರೆ ಒಳ್ಳೇದು. ಶಶಾಂಕ್ ಈಸ್ ಫ್ರಮ್ ಧಾರವಾಡ. ಫೈನ್. ಹಾ, ಬಾಪಟ್ ಅವರೇ ಸಾಗರ್. ಓಕೆ, ಬ್ಯಾಂಗ್ಳೂರ್, ಧಾರವಾಡ, ಕಿತ್ತೂರ್. ಓಕೆ, ಧಾರವಾಡ. ಓಕೆ, ಶಶಾಂಕ್ ಗುರು ಸರ್. ಹಾ, ಬ್ಯಾಂಗ್ಳೂರ್, ಕೊಪ್ಪ. ಓಕೆ, ಹಳಿಯಾಳ್. ಓಕೆ, ಫೈನ್. ಬ್ಯಾಂಗ್ಳೂರ್. ಓಕೆ, ವಿಜಯ್ ರೆಫರ್ ಮಾಡಿದ್ದು ಲಕ್ಷ್ಮಣ್. ಫೈನ್. ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಜಾಯಿನ್ ಆಗಿದ್ದೀರಾ. ತುಂಬಾ ತುಂಬಾ ಸಂತೋಷದ ವಿಷಯ. ಗದಗ್. ಓಕೆ, ಫೈನ್. ಟೆಲ್ ಮಿ, 2 ದಿವಸ ಏನ್ ಅಟೆಂಡ್ ಆದ್ರ? ಹಾವೇರಿ. ಓಕೆ ಓಕೆ ಓಕೆ, ಫೈನ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ತುಂಬಾ ಮೀನ್ಸ್ ಪಾರ್ಟಿಸಿಪೇಟ್ ಮಾಡ್ತೀರಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಸ್, ಸಂತೋಷ್. ಫೈನ್. ಸೊ ಏನು 2 ದಿವಸ ಅಟೆಂಡ್ ಆದ್ರಲ್ಲ, ಡು ಯು ಫೀಲ್ ವರ್ತ್ ಅಟೆಂಡಿಂಗು ಅಥವಾ ಟೈಮ್ ವೇಸ್ಟ್ ಆಯ್ತು ನಿಮ್ದು? ಓಕೆ, ಥ್ಯಾಂಕ್ ಯು. ಇಷ್ಟು ವರ್ತ್ ಅಟೆಂಡಿಂಗ್ ಆದ್ರೆ ತುಂಬಾ ಸಂತೋಷ ಆಯ್ತು. ಈಗ ಗೊತ್ತಿರೋರ್ಗೆ, ಓಕೆ, ಗೊತ್ತಿರೋರ್ಗೆ ಅದು ಟೈಮ್ ವೇಸ್ಟ್ ಅನ್ಸುತ್ತೆ. ದಟ್ ಐ ಕ್ಯಾನ್ ಡೂ ಎನಿಥಿಂಗ್. ಓಕೆ, ಬಟ್ ಮೈ ಅಪ್ರೋಚ್ ಟು ಕಂಟಿನ್ಯೂ ಫ್ರಮ್ ದ ಸ್ಕ್ರಾಚ್. ನಿಮ್ದು ಎಜುಕೇಶನ್ ಬ್ಯಾಕ್ ಗ್ರೌಂಡ್, ನೋ, ನಥಿಂಗ್ ಟು ಡೂ ವಿತ್ ದಿಸ್. ಇಫ್ ಯು ಹ್ಯಾವ್ ದಟ್ ಬರ್ನಿಂಗ್ ಡಿಸೈರ್ ಟು ಲರ್ನ್, ಕಲಿಯೋ ಆಸಕ್ತಿ ಇದ್ರೆ ನೋಡಿ, ಏನ್ ಖುಷಿ ಅನಿಸ್ತದೆ ಗೊತ್ತಾ? ಎಲ್ಲ ಎಲ್ಲ ನಿಮ್ದು ಜಾಬ್ ಬಿಸ್ನೆಸ್ ಎಲ್ಲ ಮಾಡ್ಕೊಂಡು ರಾತ್ರಿ 9:30 10:00 ಇಷ್ಟು ಪೇಷನ್ಸ್ ನಿಂದ ಕೇಳ್ತೀರಾ ಅಂದ್ರೆ, ದಟ್ ಇಂಡಿಕೇಟ್ಸ್ ದಟ್ ಬರ್ನಿಂಗ್ ಡಿಸೈರ್ ಇಸ್ ದೇರ್ ಅಂತ. ಓಕೆ, ಫೈನ್. ಸೊ ನಾವು ಬಿಫೋರ್ ಎಂಡ್ ಆಫ್ ದ ಸೆಷನ್, ಈಗ ಎಷ್ಟೋ ಜನ ತಲೆಯಲ್ಲಿರ್ತದೆ, ಕೆಲವೊಬ್ರು ಕೇಳಬೇಕು ಕೇಳಬಾರ್ದು ಅದೆಲ್ಲ ವಿಚಾರ ಮಾಡ್ತಿರ್ತಾರೆ. ಲೆಟ್ ಮಿ, ಸುಮಾರು ಜನ ತಲೆಯಲ್ಲಿ ಏನಿದೆ, ಲೆಟ್ ಮಿ ಕ್ಲಾರಿಫೈ ದಟ್ ಫಸ್ಟ್ ಆಫ್ ಆಲ್. ಅದನ್ನ ಕ್ಲಾರಿಫೈ ಮಾಡಿಬಿಟ್ರೆ ವಿಲ್ ಎಂಡ್ ಆಫ್ ದ ಸೆಷನ್. ಸ್ನೇಹಿತರೆ, ಎಲ್ಲರಿಗೂ ಇರ್ತದೆ ಫೀಸ್ ಬಗ್ಗೆ. ಸಿ, ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಹೇಳ್ತೇನೆ. ಎವ್ರಿ ಒನ್ ರೆಡಿ ಟು ಲೂಸ್ ದೇರ್ ಮನಿ ಇನ್ ದ ಮಾರ್ಕೆಟದಲ್ಲಿ ಲಕ್ಷಾನಗಟ್ಲೆ ಲಾಸ್ ಮಾಡ್ಕೊಳ್ಳಿಕ್ಕೆ ತಯಾರಿರ್ತಾರೆ. ಬಟ್ ಓನ್ಲಿ ಫ್ಯೂ ಆರ್ ರೆಡಿ ಟು ಲರ್ನ್. ನಾನು ಇಷ್ಟೇ ಹೇಳೋದು, ಫಸ್ಟ್ ಲರ್ನ್, ಆಮೇಲೆ ಈ ಎಲ್ಲನ ತೆಗೆದು ಬಿಡೋಣ, ಆಮೇಲೆ ಅರ್ನಿಂಗ್ ಇದ್ದೇ ಇರ್ತದೆ. ಓಕೆ, ಫಸ್ಟ್ ಟ್ರೈ ಟು ಲರ್ನ್. ಸೊ ಶೇರ್ ಮಾರ್ಕೆಟ್, ಇಟ್ ಈಸ್ ನಾಟ್ ಲೈಕ್ ಕ್ಯಾಸಿನೋ, ಗ್ಯಾಂಬ್ಲಿಂಗ್ ಹಾಗೇನು ಇರೋದಿಲ್ಲ. ನಾನು ನಿಮಗೆ ನಿನ್ನೆನೆ ಹೇಳಿದ್ದೇನೆ,
ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಸ್ಕಿಲ್. ಸಾಧ್ಯ ಆದ್ರೆ ನಾಳೆ ಕೆಲವೊಂದು ನಮ್ದು ಹಳೆ ಮೀನ್ಸ್ ದಿಸ್ ಇಸ್ ಮೈ 12th ಬ್ಯಾಚ್, ನಾಳೆ ನೋಡೋಣಂತೆ. ಸಾಧ್ಯ ಆದ್ರೆ ಐ ವಿಲ್ ಟ್ರೈ ಟು ಇನ್ವೈಟ್ ಫ್ಯೂ ಆಫ್ ಯುವರ್ ಸೀನಿಯರ್ಸ್. ಓಕೆ, ಸೊ ಅವ್ರದ್ದು ನೀವೇ ಫೀಡ್ಬ್ಯಾಕ್ ತಗೊಳ್ಳಿ, ಗೊತ್ತಾಗುತ್ತೆ. ಓಕೆ, ನೌ ಕಮ್ ಟು ದ ಮೇನ್ ಪಾರ್ಟ್, ಫೀಸ್. My fees is rupees 10,000 for the entire course. Advantage ತಿಳ್ಕೊಳ್ಳಿ. Once if you become our community member, ನಾನು ಮುಂದೆ ಎಷ್ಟು ಬ್ಯಾಚ್ ತಗೊಳ್ತೇನೋ, you can join all the batch without paying anything. There is no extra cost. ಇವತ್ತಿಗೂ ಸಹ ಫಸ್ಟ್ ಬ್ಯಾಚ್ ದವರು ಇವತ್ತಿಗೂ ಜಾಯಿನ್ ಆಗ್ತಾರೆ, ಸೆಕೆಂಡ್ ಬ್ಯಾಚ್ ದವ್ರು ಆಗ್ತಾರೆ, ಥರ್ಡ್ ಬ್ಯಾಚ್ ದವ್ರು ಆಗ್ತಾರೆ. ಹಾಗೆ ಈವನ್ ಯು ಕ್ಯಾನ್ ಜಾಯಿನ್ n number of times. That is first thing. Second thing, my dear friends, ಆಫ್ಲೈನ್ ಕ್ಲಾಸ್ ತಗೊಳ್ಳೋದು ವಿಚಾರ ಇದೆ ನನಗೆ. ಬಟ್ ಆಫ್ಲೈನ್ ದಲ್ಲಿ ಏನಾಗ್ತದೆ ಹೇಳ್ತೇನೆ ನೋಡಿ. ಆಫ್ಲೈನ್ ದಲ್ಲಿ ಏನಾಗ್ತದೆ ಹೇಳ್ತೇನೆ. ಈಗ ನಿಮ್ದು ಒಂದು ಫ್ಯಾಮಿಲಿಯಲ್ಲಿ 4 ಜನ ಕಲಿಯೋರಿದ್ದಾರೆ. ಆನ್ಲೈನ್ ಇದ್ರೆ ನೀವು 4 ಜನ ಸೇರಿ ನೋಡಬಹುದು. ಒಂದೇ ಮನೆಯಲ್ಲಿ 4 ಜನ ನೀವು ಸೇರಿ ನೋಡಬಹುದು. 10,000 ಡಿವೈಡೆಡ್ ಬೈ 4 ಮಾಡಿದ್ರೆ ಪರ್ ಹೆಡ್ 2,500 ಬರ್ತದೆ. ಆದ್ರೆ ಅದೇ ಆಫ್ಲೈನ್ ಬಂದ್ರೆ ನನಗೆ ಹಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ 4 ಜನದಿಂದ 10,000 ನಾನು ತಗೊಳ್ಬೇಕಾಗ್ತದೆ. ದಟ್ ಇಸ್ ದ ಮೇನ್ ಡಿಸ್ಅಡ್ವಾಂಟೇಜ್ ಆಫ್ ಆಫ್ಲೈನ್ ಕ್ಲಾಸ್. ಇದು ಮಾಡಿದ್ರೆ ರಿಯಲಿ ಐ ವಿಲ್ ಮಿಂಟ್ ದ ಮನಿ. ನನಗೆ ದುಡ್ಡು ಮಾಡ್ಲಿಕ್ಕೆ ತುಂಬಾ ಸರಳವಾದ ವಿಧಾನ. ಬಟ್ ಮೈ ಅಪ್ರೋಚ್ ಇಸ್ ದಟ್ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಎ ಫ್ಯಾಮಿಲಿ ಬಿಸಿನೆಸ್. ನೀವು ಫ್ಯಾಮಿಲಿ ಬಿಸಿನೆಸ್ ಅಂತ ತಗೊಂಡ್ಬಿಟ್ಟು ಮನೆಯಲ್ಲಿ 4 ಜನನೋ 8 ಜನನೋ ಎಷ್ಟಿದ್ದೀರಾ ಎಲ್ಲರೂ ಸೇರಿ ಕಲಿತ್ರೆ ದಟ್ ಇಟ್ ಈಸ್ ನಥಿಂಗ್ ಫಾರ್. ಇದು ಒಂದು. ದೆನ್ 30+ ಸೆಷನ್ಸ್ ಇರುತ್ತೆ ನಂದು. ಮಂಡೇ, ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ, ವೀಕ್ಲಿ 4 days. Timing fixed 9:30 to 10:30. Okay, it is fixed. 30+ session. Then around 8 live trading session. Nimdu course complete ಆಗ್ಲಿಕ್ಕೆ ಬಂತಂದ್ರೆ then I will take these 8 live trading session. Then at the end 30+ session plus 8 live trading session ಆದಮೇಲೆ ಇನ್ ಕೇಸ್ ನಾನ್ ಹೇಳಿದ ನಿಮಗೆ ಗೊತ್ತಾಗಿಲ್ಲಪ್ಪ, ಸ್ಟ್ರೈಟ್ ಅವೇ ಐ ವಿಲ್ ಗಿವ್ ಒಂದು ಸೆಷನ್ ಅದಕ್ಕೆ ಇಡ್ತೇನೆ. ಯಾರಿಗೆ ನಾನು ಹೇಳಿದ್ರೆ ಸರ್ ನೀವು ಹೇಳಿದ್ ನನಗೆ ಏನೂ ಗೊತ್ತಾಗಿಲ್ಲ ಅಂತ ಹೇಳಿ ಜಸ್ಟ್ ಇಫ್ ಯು ವಿಲ್ ಮೆಸೇಜ್, ನೀವು ನನಗೆ ಮೆಸೇಜ್ ಮಾಡಿಬಿಟ್ರೆ ಸಾಕು, ಎಂಟೈರ್ ಫೀಸ್ ವಿಲ್ ಬಿ refunded without asking a single question. But that one day ಅವತ್ತೇನ್ ನಾನು ಕೇಳಿರ್ತೇನೋ ಅವತ್ತು ಮಾತ್ರ ಅದು ಆಫರ್ ಇರುತ್ತೆ. ಎಲ್ಲ ಆಗಿ 1 ತಿಂಗಳಾಯ್ತು 2 ತಿಂಗಳಾಯ್ತು ಸರ್ ನನಗೇನು ಅದ ನೋವಾಯ್ತು. ಓಕೆ, ನಂದು ಕೋರ್ಸ್ ಮುಗಿದ ಮೇಲೆ ಒನ್ ಡೇ ಐ ವಿಲ್ ಗಿವ್ ಯು ದಟ್ ಕಿ. ನಾನು ಹೇಳಿದ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಯುವರ್ ಫೀಸ್ ವಿಲ್ ಬಿ ರಿಫಂಡೆಡ್. ಬಿಕಾಸ್ ಐ ಡೋಂಟ್ ವಾಂಟ್ ಸಚ್ ಮನಿ ಕಿ ನಿಮಗೆ ತಿಳಿಲಾರದ್ದು ದುಡ್ಡು ನನಗೆ ಬೇಡ. ಇಟ್ ಈಸ್ ಮೈ ಫಂಡ್ ಅಂತ. ದಟ್ ವಿ ಕಾಲ್ ಇಟ್ ಆಸ್ ಇನ್ ಹಿಂದಿ ಲ್ಯಾಂಗ್ವೇಜ್ ಹರಾಮಿಕ ಪೈಸಾ ಆಗ್ತದೆ. ಅದು ಬೇಡ ನನಗೆ. ನಿಮಗೆ ತಿಳಿದಿದ್ರೆ ಮಾತ್ರ ಇಟ್ಸ್ ಓಕೆ. ಓಕೆ, ನೋಡಿ, ಯು ಕ್ಯಾನ್ ಜಾಯಿನ್ n ನಂಬರ್ ಆಫ್ ಬ್ಯಾಚಸ್. ಇದು ಯಾಕಂದ್ರೆ ಗ್ಯಾರಂಟಿ. ಬಿಕಾಸ್ my teaching experience, my dear friends, it is almost, as per my knowledge, 32nd year. When I was in PUC 2, non PUC 2 iddagane I started my teaching class. Means coaching shuru madittu. That was 1991. 89 SSLC complete agiddu. Okay, so 91 dalli, so since 91
Still that we have heard. ಸೊ ಇದಕ್ಕಿಂತ ಹೆಚ್ಚಿಗೆ ನನಗೆ ಏನು ಹೇಳಲಿಕ್ಕೆ ಇಲ್ಲ. ಸ್ಟಿಲ್ ಯಾಕಾದ್ರೂ ಏನಾದ್ರೂ ಕೇಳೋದಿತ್ತಂದ್ರೆ ಪ್ಲೀಸ್ ಯು ಕ್ಯಾನ್ ಬ್ಯಾಕ್. ಹಲೋ ಸರ್, ಹಾ ಹೇಳಿ. ಈಗ ನಾವು ಒಂದ್ ಕಡೆಗೆ ಯಾವ್ದೋ ಇನ್ವೆಸ್ಟ್ ಮಾಡಿದ್ವಲ್ಲ, ಈಗ ನೀವು ನಮ್ಗೆ ಯಾವ್ದಾರ ಥ್ರೂ ಇನ್ವೆಸ್ಟ್ ಮಾಡ್ಲಿಕ್ಕೆ ಯಾರ ನಮ್ಮನ್ನ ಗೈಡೆನ್ಸ್ ಕೊಡ್ತಿರೋ, ಅಥವಾ ನಾವ್ ಯಾರು ನಿಮ್ ಫ್ರಾಂಚೈಸಿ ಇದೆ ಅಂದ್ರಲ್ಲ ಅದ್ರ ಮೂಲಕ ಮಾಡಬಹುದು? ಅದು ನಿಮಗೆ ಬಿಟ್ಟಿದ್ರೆ ನಾನು ಯಾವುದು, ಯು ಹ್ಯಾವ್ ದ ಫುಲ್ ಫ್ರೀಡಮ್. ನನ್ ಫ್ರಾಂಚೈಸಿ ಥ್ರೂ ಮಾಡಿದ್ರೆ ಅದನ್ನ ನಾಳೆ ನಾನು ನಿಮಗೆ ಹೇಳ್ತೇನೆ. ಬ್ರೋಕರೇಜ್ ಅಲ್ಲಿ ಎರಡು ಇರುತ್ತೆ, ಒಂದು ಪ್ರೀಮಿಯಂ ಬ್ರೋಕರ್, ಇನ್ನೊಂದು ಡಿಸ್ಕೌಂಟ್ ಬ್ರೋಕರ್ ಅಂತ. ನಾಳೆ ಅದರ ಬಗ್ಗೆ ಹೇಳ್ತೇನೆ. ಅದೇ ಅವೆಲ್ಲ ನಮ್ಗೆ ಗೊತ್ತಿಲ್ಲ. ವಿ ವಾಂಟ್ ಟು ಇನ್ವೆಸ್ಟ್ ಅಂಡ್ ಐ ವಾಂಟ್ ಟು ಅರ್ನ್ ಮನಿ ಅಷ್ಟೇ ಗೊತ್ತಿರೋದು. ಸೊ ಈಗ ಮುಂದೆ ಗೊತ್ತಾಗ್ತಾ ಹೋಗ್ಬೋದು. ಅದಕ್ಕೆ ಹ್ಯಾವ್ ದ ಪೇಷನ್ಸ್ ಅಷ್ಟೇ. ಓಕೆ, ಥ್ಯಾಂಕ್ ಯು. ಓಕೆ ಫೈನ್. ಅಂಡ್ ಒಂದೇ ಒಂದು ನೆನಪಿಡಿ, ಇಟ್ ಈಸ್ ನಾಟ್ ಎನಿ ಗೆಟಿಂಗ್ ರಿಚ್ ಓವರ್ ನೈಟ್. ರಾತ್ರೋರಾತ್ರಿ ಶ್ರೀಮಂತ ಆಗ್ತೇನೆ, ಒಂದ್ ತಿಂಗಳಲ್ಲಿ ದುಡ್ಡು ಡಬಲ್ ಮಾಡ್ತೇನೆ, ಒಂದ್ ವಾರದಲ್ಲಿ ಡಬಲ್ ಮಾಡ್ತೇನೆ. ನೋ. ಬ್ಯಾಂಕ್ದವ್ರು ವರ್ಷಕ್ಕೆ 6-8% ಕೊಡ್ತಾರೆ. ಅದರಿಂದ 3 times ಇಫ್ ಯು ವಿಲ್ ಆಗ್ತದೆ, ಅದಕ್ಕಿಂತ ಹೆಚ್ಚಿಗೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಸ್ಕಿಲ್ ದೇರ್ ಅಷ್ಟೇ. ಸೊ ದಟ್ ಎವ್ರಿಥಿಂಗ್ ದಟ್ ಐ ವಿಲ್ ಡಿಸ್ಕ್ಲೋಸ್ ಯು. ಓಕೆ, ಮತ್ತೆ ಯಾರಿಗೇನಾದ್ರು ಕೇಳೋದಿತ್ತಂದ್ರೆ ಪ್ಲೀಸ್. If not, we'll end up today's session. Tomorrow, I will explain a little bit about futures, and day after tomorrow regarding options. Along with that, few of the candlesticks of that. Okay, with this, we'll end up today's session. Thank you very much. Good night. ಶುಭರಾತ್ರಿ.